श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टाभक्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधितेरैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्बचरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः रघुप्रमतिसत्पुत्रं सप्रमोदबहुप्रियं अजातशत्रुं तं वन्दे रघुप्रियगुरुं सदा। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದ ಪ್ರವಚನ ಮಾಲಿಕೆ ನಡೀತಾ ಇದೆ. ಅದರಲ್ಲಿ ಮೊದಲಿನ 51 ಶ್ಲೋಕಗಳು ಮುಕ್ತಾಯವಾಗಿ 52ನೇ ಶ್ಲೋಕದಿಂದ ವಿಷಯ ಪ್ರಾರಂಭವಾಗಬೇಕು. ನಿನ್ನೆ ಕೊನೆಯಲ್ಲಿ ಕೇಳುವಾಗ ದೂರ್ವಾಸರು ರಾಮನ ಮನೆಗೆ ಬಂದಿದ್ರು ಅಂತ ಒಂದು ಘಟ್ಟವನ್ನು ಕೇಳ್ತಾ ಇದ್ವಿ. ಸಾಮಾನ್ಯವಾಗಿ ದೂರ್ವಾಸರು ಬಂದಿದ್ದಾರೆ ಅಂತಂದ್ರೆ ಅಲ್ಲೇನಿರ್ತದೆ ಅಂದ್ರೆ ಒಂದ ವರ ಇಲ್ಲ ಶಾಪ ಇರ್ತದೆ ಅಂತ ವ್ಯವಸ್ಥೆ. ಮಹಾ ಕೋಪಿಷ್ಠರಾದ ಋಷಿಗಳು, ಅವ್ರ ಹೆಸರೇ ಹಂಗಿತ್ತು ಅಂತ ಹೇಳಿದೆ. ದೂರ್ವಾಸ ದೂರ್ವಾಸ ಅಂತ ಹೆಸರು. ಯಾಕೆ ದೂರ್ವಾಸ ಅಂತ ಕರಿತಿದ್ರು ಅಂದ್ರೆ ದುಃಖೇನ ವಾಸ ಅವನು. ಯಾರು ತಮ್ಮ ಮನೆಯಲ್ಲಿ ಅವ್ರನ್ನ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ದೂರ್ವಾಸರ ಇದ್ದಾರ ಮನ್ಯಾಗ ಅಂತಂದ್ರೆ ಏನರ ಒಂದು ಆಗೇ ಆಗ್ತದೆ ಅಂತ ಅನ್ನೋಷ್ಟು ವಿಶ್ವಾಸ ಇತ್ತು ಜನರಿಗೆ. ಅಂದ್ರೆ ಅಷ್ಟು ಸಿಟ್ಟು. ಯಾಕಾದ್ರೂ ಅಷ್ಟು ಸಿಟ್ಟು ಮಾಡ್ಕೋತಿರೋ ಗೊತ್ತಿಲ್ಲ. ಅದಕ್ಕೆ ಕಾರಣವನ್ನು ಹೇಳುತ್ತಾರೆ. ಯಾವ ವ್ಯಕ್ತಿ ದೂರ್ವಾಸರು ಮಾಡಿರುವಂತಹ ಕ್ರೋಧವನ್ನ ಸಹನ ಮಾಡಿಕೊಳ್ತಿದ್ನೋ ಹೋಗುವಾಗ ವರ ಕೊಟ್ಟು ಹೋಗ್ತಿದ್ರಂತೆ. ಅಂಥದ್ರಲ್ಲಿ ಸಜ್ಜನ ವರ್ಗದಲ್ಲಿ ಯಾರಾದರೂ ದೂರ್ವಾಸರನ್ನ ಸಹನ ಮಾಡಿಕೊಂಡವರಿದ್ರೆ 3 ಜನರ ಹೆಸರನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಕುಂತೀತು ತಸ್ಯ ಹಿ ಮುನೇರ್ವರತೋ ಜಯತ್ತಂ ರಾಮಸ್ಸ ಕೃಷ್ಣ ತನುವಾ ಸ್ವಬಲಾಜ್ಜಿಗಾಯ ತಸ್ಮಿನ್ ಶಿವೆ ಪ್ರತಿಗತೆ ಮುನಿರೂಪಕೆ ಚ ಯಾಹೀತಿ ಲಕ್ಷ್ಮಣ ಉವಾಚ ರಮಾಪತಿ ಸಹ. ಕುಂತೀತು ಮೊದಲನೇದವಳೊಬ್ಬಳು ಯಾರು ಅಂದ್ರೆ ಹೆಣ್ಮಕ್ಕಳಲ್ಲಿ ಕುಂತಿ ಮಾತ್ರ ದೂರ್ವಾಸವನ್ನು ಒಲಿಸ್ಕೊಂಡಿದ್ದಾಳಂತೆ. ಅವರು ಅನುಗ್ರಹ ಮಾಡಿ ಹೋದ್ರು, ಮಂತ್ರ ಕೊಟ್ಟರು. ಎಂಥ ಮಂತ್ರ ಕೊಟ್ಟರು ಅಂದ್ರೆ ದೂರ್ವಾಸರು ಕೊಟ್ಟಿರುವ ಮಂತ್ರವೇ ಮುಂದೆ ಪಾಂಡವರ ಅವತಾರಕ್ಕೆ ಕಾರಣವಾಗುವಂತಹ ಮಂತ್ರ ಕೊಟ್ಟಿದ್ದಾರೆ. ಆಕೆಗೆ ಒಂದು 13 ವರ್ಷ 14 ವರ್ಷ ಚಿಕ್ಕವಳು ಕುಂತಿ. ಹಂಗಿರುವಾಗ ಅವರ ಮನೆಗೆ ಬಂದ್ರಂತೆ ದೂರ್ವಾಸರು ಬಂದ್ರಂತೆ. ಕುಂತಿ ಭೋಜರಾಜ ಇದ್ದ. ಅವನು ತನ್ನ ಮನೆಗೆ ಬಂದಿರುವಂತಹ ದೂರ್ವಾಸರನ್ನ ಹೇಳಿ ಅವಶ್ಯವಾಗಿರ್ರಿ ಎಂದ. ಅವ್ರಂತಾರೆ, ನಾನಿರ್ಬೇಕಾದ್ರೆ ನನ್ನ ಇಚ್ಛೆಗೆ ತಕ್ಕಂತೆ ಸೇವಾ ಮಾಡ್ಬೇಕಂದ್ರೆ ಮಾತ್ರ ಇರ್ತೀನಿ ಅಂತ. ಅದಕ್ಕೆ ಅವಂತಾನೆ, ಬೇಡ ಅಂದಿಲ್ಲ, ನಾವು ನಿಮ್ಮ ಇಚ್ಛೆ ತಕ್ಕಂಗೆ ಸೇವಾ ಮಾಡ್ತೀವಿ, ನನ್ನ ಮಗಳ ಕಡೆಯಿಂದ ನಿಮ್ಮ ಸೇವಾ ಮಾಡಿಸ್ತೀನಿ. ನೀವು ಋಷಿಗಳು, ಅವ್ರು ಸಣ್ಣ ಹುಡುಗಿ, ಏನೋ ಥಳಿ ರಂಗೋಲಿ ಹಾಕಿಕೊಟ್ಟೆ, ದೇವ್ರ ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟೆ, ಹಿಂಗೆಲ್ಲ ಮಾಡಿದ್ದಂದ್ರೆ ನಾಳೆ ಈಗ ಲಗ್ನ ಆದ್ರೆ ಒಳ್ಳೇದಾಗ್ತದೆ, ಅದಕ್ಕೆ ಅವಳ ಕಡೆಯಿಂದ ಸೇವಾ ಮಾಡಿಸ್ತೀನಿ. ನಾನು ಭಾರಿ ಸ್ಟ್ರಿಕ್ಟ್ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೆಲಸ ತಪ್ಪಿಸೋ ಹಂಗಿಲ್ಲ ಅಂತ. ಆಗ ಹೇಳಿದ್ದಂತ, ಆ ಹುಡುಗಿ ಏನು ಮಾಡಿದ್ರು ಸಹನ ಮಾಡಿಕೊಂಡು ಸೇವಾ ಮಾಡಿಸ್ಕೋತೀನಿ, ನೀವು ಹೊರ ಕೊಡ್ರಿ ಮೊದಲು, ಆಮೇಲೆ ಮುಂದೆ ಸೇವಾ ಮಾಡ್ಲಿಕ್ಕೆ ಕೊಡ್ತೀವಿ ಅಂತ ಹೇಳಂತ.
ಹಿಂಗ ದೂರ್ವಾಸರಿಗೆ ಏನ್ ಕೇಳ ನೋಡ್ರಿ, ನಾವು ಎಲ್ಲಾರ್ಗು ಹಿಂಗ ಕೇಳ್ಬೇಕ್ರಿ, ದೇವ್ರ ಹತ್ರ ಹೋಗ್ಬೇಕು, ನಾ ಹೆಂಗ್ ಮಾಡ್ತೀನಿ ಹೆಂಗ್ ಮಾಡ್ಸ್ಕೋತೀನಿ ಅಷ್ಟ ನಿನ್ ಸೇವಾ ಮಾಡ್ತೀನಿ ಅಂತ ಹೇಳ್ಬೇಕು. ಅಷ್ಟು ಕೆಲಸ ಇಲ್ಲ. ಯಾಕಂದ್ರೆ ನಾವು ಕ್ಷಣ ಇದ್ದೀವಿ, ನಮ್ ಸೇವಾ ಇಲ್ಲ ಹಂಗ ಹೋಗ್ತಿರ್ತಾವ. ದೇವ್ರು ತಗೊಂಡ್ ನಂಬೋದು ಆಶ್ಚರ್ಯ, ಖರೆ ನಮ್ಮನ್ನ ನೋಡಿದ್ರೆ ಚಿಮ್ ಮುಗಿಬೇಕವ. ಆದ್ರೂ ಪಾಪ ಮಾಡಿಯ ಇಲ್ಲಿ ಬಿಡು ಅಂತ ಹೊರ ಕೊಟ್ಟಿರ್ತಾನಲ್ಲ, ಅದಕ್ಕೆ ಹೇಳಿದ್ದು. ನೋಡಿದ್ರು ಆಯ್ತು ಅಂತ ಹೇಳಿ ವರ ಕೊಟ್ರಂತೆ. ಅದನ್ನೇ ಶ್ರೀಮದಾಚಾರ್ಯ ದಾಖಲೆ ಮಾಡ್ತಾರೆ. ಕುಂತೀತು ತಸ್ಯ ಹಿ ಮುನೇಹೇ ವರತೋ ಅಜಯತ್ತಂ. ತಸ್ಯ ಮುನೇಹೇ, ಅದೇ ದೂರ್ವಾಸರ ಮುನಿಗಳ ವರದಿಂದ ತಂ ಅಜಯತ್, ಅವ್ರ ವರ ತಗೊಂಡು ಅವ್ರಿಗೆ ಸೇವಾ ಮಾಡಿ ಅವ್ರ ಕಡೆಯಿಂದ ಬದುಕೊಂಡು ಬಂದು ಕುಂತಿ. ಎಂಥ ಮಂತ್ರ ಕೊಟ್ಟರು ಅಂದ್ರೆ ಮುಂದೆ ಇದೇ ತಾತ್ಪರ್ಯದಲ್ಲಿ ಬರ್ತದೆ. ಸಮಸ್ತ ದೇವ ವಶ್ಯದಃ, ಎಲ್ಲಾ ದೇವತೆಗಳನ್ನು ವಶಪಡಿಸಿಕೊಳ್ಳುವಂತಹ ಒಂದು ಮಂತ್ರ ಕೊಟ್ಟಿದ್ರು ದೂರ್ವಾಸರು. ಯಾರಿಗೆ? ಕುಂತಿಗೆ. ಒಂದೇ ಒಂದು ಮಂತ್ರ, 4-8 ಮಂತ್ರ 18 ಮಂತ್ರ ಅಲ್ಲ. ಆ ಒಂದು ಮಂತ್ರ ಏನಿತ್ತು ಅಂದ್ರೆ ಅದನ್ನ ಜಪಿಸಿ ಕುಂತಿ ಯಮದೇವರನ್ನ ಬೇಕಾದ್ರೆ ಯಮದೇವರನ್ನ ಕರಿಬಹುದು, ವಾಯುದೇವರನ್ನ ಬೇಕಾದ್ರೆ ವಾಯುದೇವರನ್ನ ಕರಿಬಹುದು, ಇಂದ್ರದೇವರನ್ನ ಬೇಕಾದ್ರೆ ಇಂದ್ರದೇವರನ್ನ ಕರಿಬಹುದು. ಯಾವ ದೇವತೆಯನ್ನು ಕರೀಲಿಕ್ಕೆ ಬರುವಂತಹ ಮಂತ್ರವನ್ನು ಪಡೆದುಕೊಂಡಿದ್ದಾಳೆ. ಪಾಂಡುರಾಜನಿಗೆ ಕಿಂದ ಮಹರ್ಷಿಗಳ ಶಾಪದಿಂದ ಸ್ತ್ರೀ ಸಂಘವನ್ನೇ ಮಾಡುವ ಹಾಗಿಲ್ಲ, ಮಕ್ಕಳೇ ಆಗುವ ಹಾಗಿಲ್ಲ. ವಿಚಿತ್ರ ಏನು ಅಂದ್ರೆ ಅವ ಹುಟ್ಟಿ ಬಂದದ್ದೇ ಪಾಂಡವರನ್ನ ಹಡಿಬೇಕು ಅಂತ ಹುಟ್ಟಿ ಬಂದಿದ್ದವ. ಕೆಲವರು ಅವತಾರ ಇರ್ತಾವ ನೋಡ್ರಿ, ಕೆಲವು ಕೆಲಸಕ್ಕೆ ಅಂತ ಇರ್ತಾವ. ಈ ಮುಚ್ಚುಕೊಂಡ ಮಹಾರಾಜ ನೋಡಿದ್ರೆ ಬರೀ ಮಲ್ಕೊಂಡಿಕ್ಕೆ ಬಂದಿದ್ದೇನು ಅನ್ನೋ ಹಂಗಿನಂಗಿಲ್ಲ, ಮೂರು ಇದು ಮಲಗಿದ್ದವ. ಆಮೇಲೆ ಕೆಲವರು ಈಕೆ ಇದ್ಲಂತ, ಯಾರು ಜಯದ್ರಥನ ಹೆಂಡತಿ ದುರ್ಯೋಧನ ತಂಗಿ, ಕೊನೆಯ ತಂಗಿ ದುಶ್ಶೀಲ ಅಂತಕ್ಕೆ ಹೆಸರಿ. ಯಾರು ಶೀಲಾಬಾಯಿ ಅಂತ ಹೆಸರಿಟ್ಕೊಂಡಿರ್ತಾರೆ, ದುಶ್ಶೀಲಾಬಾಯಿ ಅಂತ ಹೆಸರಿಟ್ಕೊಂಡಿದ್ಲಂತ. ದುಶ್ಶೀಲಾಬಾಯಿ ಅನ್ನೋಳು ಆಕೆ ಹುಟ್ಟಿದ್ದಕ್ಕೆ ಅಂದ್ರೆ ಅಭಿಮನ್ಯು ಕೊಲ್ಲಿಕ್ಕಷ್ಟೇ ಹುಟ್ಟಿದ್ಲಂತ, ಬೇರೆ ಇನ್ನೇನಿಲ್ಲ. ಅಭಿಮನ್ಯುವಿನ ಮರಣಕ್ಕೆ ಕಾರಣ ಆಗಬೇಕು ಅಂತ. ಹಾಗೆ ಮತ್ತೆ ಈ ಪಾಂಡುರಾಜ ಹುಟ್ಟಿದ್ದಕ್ಕೆ ಅಂದ್ರೆ ಪಾಂಡವರನ್ನ ಹಡಿಬೇಕು ಅಂತ ಅಷ್ಟೇ ಅವನ ಅವತಾರ ಕಾರ್ಯ. ಪಾಂಡವರು ಹಡದ ಅಂದ್ರೆ ಅವ ಸತ್ರು ಏನ್ ತೊಂದರೆ ಇದ್ದಿದ್ದಿಲ್ಲ. ಆಗ ಕಿಂದವರ ಶಾಪ ಬಂದ್ಬಿಡ್ತು. ಅದಕ್ಕೆ ಕುಂತಿ ಏನ್ ಮಾಡಿದ್ಲು ಅಂದ್ರೆ ಈ ಮಂತ್ರಗಳನ್ನ ಹೇಳಿ ಒಬ್ಬೊಬ್ಬ ದೇವತೆಗಳನ್ನ ಕರೆಸಿ ಅದರಿಂದ ಪಾಂಡವರನ್ನ ಪಡೆದ್ಲು ಅಂತ ಕೇಳ್ತೀವಿ. ಹಾಗಾದ್ರೆ ಒಂದರ್ಥದಲ್ಲಿ ಮಹಾಭಾರತ ಪ್ರಾರಂಭವಾಗ್ಲಿಕ್ಕೆ ದೂರ್ವಾಸರೇ ಕಾರಣ. ಹೌದು, ಮತ್ತೆ ಅವೆಲ್ಲ ಬಂದದ್ದು ದೂರ್ವಾಸರ ಕೊಟ್ಟ ಮಂತ್ರದಿಂದ. ಕುಂತೀತು ತಸ್ಯ ಹಿ ಮುನೇಹೇ ವರತೋ ಅಜಯತ್ತಂ. ಇನ್ನು ಮುಂದ ರಾಮ ಸಹ ಕೃಷ್ಣ ತನುವ, ರಾಮ ಕೃಷ್ಣ ಎರಡು ರೂಪದಲ್ಲೂ ಕೂಡ ದೂರ್ವಾಸರನ್ನ ಗೆದ್ದಿದ್ದಂತ. ಯಾರು? ಪರಮಾತ್ಮ. ರಾಮ ರೂಪದಲ್ಲಿ ನಿನ್ನೆ ಕಥೆ ಕೇಳಿದ್ದೀವಿ. ಹಸಿವೆ ಆಗ್ಯದ, ಊಟಕ್ಕೆ ಹಾಕುವಂತ ಬಂದಂತ. ಊಟಕ್ಕೆ ಹಾಕುವಂತ ಇದ್ದಕ್ಕಿದ್ದಂಗೆ ಊಟಕ್ಕೆ ಹಾಕುವುದು ಹೆಂಗೆ ಆಗ್ತಾರೆ ಹೇಳಿರೋಣಂತ. ಏನ್ ಈಗಿನ ಹಂಗ ಆರ್ಡರ್ ಮಾಡಿದ ಕೂಡಲೇ ಬಂದ್ಬಿಡ್ತದ 5 ನಿಮಿಷದಾಗ ಅಂದ್ರೆ ನೀವು ಕೈಕಾಲು ತೊಗೊಂಡ್ರೆ ಎಷ್ಟೊಳಗೆ ಆರ್ಡರ್ ಮಾಡ್ತೀರಿ ಬಂದೇ ಬಿಡ್ತದೆ ಅಂತ ತಿಳ್ಕೊಂಡು ಹೇಳಿ ವ್ಯವಸ್ಥೆ ಮಾಡಿ ಬರೋಂಗಿಲ್ಲ ಏನಿಲ್ಲ. ಇಲ್ಲ ಮತ್ತೆ ಗ್ಯಾಸ್ ಮೇಲೆ 3-4 ಸೀಟಿ ಹೊಡಿಸ್ಬಿಡ್ತೀವಿ ಅನ್ನೋ ಹಂಗೂ ಇಲ್ಲ. ಮತ್ತೆ ಹೆಂಗ್ ವ್ಯವಸ್ಥೆ? ರಾಮಂದ ತಯಾರಾಗಿದ್ದದ ಉಂಡ್ರಿ ಅಂದ. ತಯಾರಾಗಿದ್ದು ಉಂಡ್ರಿ ಅಂದ್ರೆ ನಂಗೆ ಮಳಿ ಬರಂಗಿಲ್ಲ ಅಂದ್ರು. ಕೆಲವು ಆಚಾರ ಬೆಳಿಗ್ಗಿದ್ದು ಸಂಜೆ ತೊಗೊಂಡಿಲ್ಲ ನೋಡ್ರಿ, ಆದ್ರೆ 4-8 ದಿವಸ ತಗೋತಾರೆ. ಮತ್ತೆ ಬೆಳಿಗ್ಗೆ ಬಂದು ಸಂಜೆ ತೊಗೊಳೋದು ಅಷ್ಟೇ, ಕೆಲವರು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಹಂಗಾರೆ ಹೊಸದಾಗಿ ಅಡಿಗೆ ಮಾಡಿಸ್ತೀನಿ ಕೂಡ್ರಿ ಅಂದ್ರೆ ಅಷ್ಟು ತಡೀಲಿಕ್ಕೆ ಆಗಂಗಿಲ್ಲ ಅಂದ್ರು. ಹಂಗಾದ್ರೆ ಮಾಡ್ತೀನಿ ತಡಿ ಅಂತ ತನ್ನ ಹಸ್ತವನ್ನೇ ಚಾಚಿ ಅದರಿಂದಲೇನೆ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿಕೊಟ್ಟ ಅಂತ ನಿನ್ನೆ ಕೇಳಿದ್ವಿ. ದೂರ್ವಾಸರ ಒಂದು ಪ್ರತಿಜ್ಞೆ ಇತ್ತಂತ. ಈ ಕೆಲವರೆಲ್ಲ ಪ್ರತಿಜ್ಞೆ ಇರ್ತಾವ ನೋಡ್ರಿ. ಗಾಂಧೀವ ಯಾರು ಕೊಡಂತ ಅವ್ರನ್ನ ಕೊಲ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಇತ್ತು ಅಂತ. ಭೀಮಸೇನ್ ದೇವರು ನನಗೆ ಗಡ್ಡ ಮೀಸಿ ಸರಿ ಬಂದಿಲ್ಲ ಅಂತ ಯಾರಂತಾರ ಅಂದ್ರೆ ಅವ್ರನ್ನ ಕೊಲ್ತೀನಿ ಅಂತ ಹೇಳಂತ. ತೂಬರ ಅಂತ ಶಬ್ದ ಸಂಸ್ಕೃತದೊಳಗೆ. ತೂಬರ ಅಂದ್ರೆ ಗಡ್ಡ ಮೀಸೆ ಸರಿ ಬರದೇ ಇದ್ದವರು ಅಂತ. ಹಂಗಂದ್ರೆ ಕೊಲ್ತೀನಿ ಅಂತ. ಹಂಗ ದೂರ್ವಾಸರದ ಪ್ರತಿಜ್ಞೆ ಇತ್ತಂತ. ಏನ್ ಪ್ರತಿಜ್ಞೆ ಇತ್ತು ದೂರ್ವಾಸರದು ಅಂದ್ರೆ ನನಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಯಾರೂ ತೃಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತ. ರಾಮನ ಕಡೆಗೆ ಬಂದು ಮೋಘಾಂಚಕಾರ ಭಗವಾನ್ ಅದು ಕಶ್ಚಿದನ್ಯ, ಭಗವಂತನೇ ಆ ಪ್ರತಿಜ್ಞೆಯನ್ನು ಮೀರಿ ಹಾಕಿಬಿಟ್ಟ. ಕೃಷ್ಣಾವತಾರದಲ್ಲೂ ಇದೇ ಪ್ರಸಂಗ ಬರ್ತದೆ. ಕೃಷ್ಣ ಮಹಾಭಾರತದಲ್ಲಿ ಹೇಳುವಾಗ ಕೃಷ್ಣನ ಮನೆಗೆ ಬಂದಿದ್ರಂತ. ಏನೇನು ಪರೀಕ್ಷಾ ಮಾಡಿದ್ರೆ ದೂರ್ವಾಸರ ಕೃಷ್ಣನ್ ಎಲ್ಲ ಕೃಷ್ಣನ್ ಮಾಡಿ ಹೂ ಅನ್ಬೇಕು. ಪಾಪ ಹೆಣ್ಮಗಳೇ ತಪ್ಪು. ರುಕ್ಮಿಣಿ ಸತಿಗೆ ಪರೀಕ್ಷಾ ಅಂತ. ರುಕ್ಮಿಣಿ ದೇವಿ ಸತಿಗೆ ಪರೀಕ್ಷಾ. ನೀವಿಬ್ರು ಗಂಡ ಹೆಂಡತಿ ರಥ ಹೊತ್ಕೊಂಡು ನಡೀರಿ ಅಂತ ಹೇಳಿದಂತ. ಅಂದ್ರ ಕುದುರೆ ಕಟ್ಟೋ ಜಗಕ್ಕ ಕೃಷ್ಣನ್ನ ರುಕ್ಮಿಣಿನ ಕಟ್ಕೊಂಡು ಕರ್ಕೊಂಡು ಹೋಗಿದ್ರ ದೂರ್ವಾಸರು. ಮ್ಯಾಲ ಕುತ್ಕೊಂಡು ಹಲೆ ಅನ್ಬೇಕಂತ, ಎಡಕ್ಕೆ ಹೋಗಿ ಬಲಕ್ಕೆ ಹೋಗಿ ಅನ್ಬೇಕಂತ. ಇಷ್ಟೆಲ್ಲಾ ಪರೀಕ್ಷೆ ಮಾಡಿದ್ರಂತ. ಹಿಂಗೆಲ್ಲ ಆಗಿದ್ ಮಹಾಭಾರತ ಬರ್ತದ ಮುಂದೆ. ಅದಕ್ಕೆ ಕುಂತೀತು ತಸ್ಯ ಹಿ ಮುನೇರ್ ವರತೋ ಜಯತ್ತಂ ರಾಮಸ್ಸ ಕೃಷ್ಣ ತನುವ ಸ್ವಬಲಾಜ್ಜಿಗಾಯ ತಸ್ಮಿನ್ ಶಿವೆ. ಇದಿಷ್ಟು ಆ ರೂಪದಲ್ಲಿ ಹೋದ್ರು ದೂರ್ವಾಸರು ಹೋದ್ರು. ಮುನಿ ರೂಪಕ್ಕೆ ಚ ಯಾಹಿ ಇತಿ ಲಕ್ಷ್ಮಣ ಉವಾಚ ರಮಾಪತಿ ಸಹ. ಹೊರಗಡೆಗೆ ಬರ್ತಾನೆ. ಲಕ್ಷ್ಮಣ ನಿಂತಿದ್ದ. ಲಕ್ಷ್ಮಣನಿಗೆ ಹೇಳ್ತಾನಂತೆ ರಾಮಚಂದ್ರ, ನಡಿ ನೀನ್ ಅಂದ.
ಎಲ್ಲಿ ನಡಿಬೇಕು ಅಂದ. ನಾನೀಗ ಮೊದಲೇ ಹೇಳಿದ್ನೋ ಇಲ್ಲೋ, ಏನಂತ ಹೇಳಿದ್ದೆ? ಏಕಾಂತೆ ತ್ವಯದಾ ರಾಮಃ ಚಕ್ರೇ ರುದ್ರೇಣ ಸಂವಿಧಂ ದ್ವಾರಪಾಲಂ ಸಕೃತವಾನ್ ತದಾ ಲಕ್ಷ್ಮಣಮೇವ ಚ. ಈ ಮೊದಲು ರುದ್ರದೇವರು ರಾಮಚಂದ್ರನ ಅವತಾರವನ್ನ ಮುಗಿಸಬೇಕು ಅಂತ ಪ್ರಾರ್ಥನಾ ಮಾಡಲಿಕ್ಕೆ ಬಂದಿದ್ರು. ಏಕಾಂತದಲ್ಲಿ ರುದ್ರದೇವರು ರಾಮಚಂದ್ರ ಇಬ್ಬರೇ ಮಾತಾಡ್ಲಿಕ್ಕಿದ್ದಾಗ ಲಕ್ಷ್ಮಣನನ್ನ ದ್ವಾರಪಾಲಕನನ್ನಾಗಿ ಮಾಡಿಟ್ಟಿದ್ರಂತ. ನೀವು ಬಹಳ ಕಾಯ್ತಿರಬೇಕು, ಯಾರೋ ಬಿಡೋಂಗಿಲ್ಲ. ಯದಾ ಯಾವಾಗ ರಾಮಚಂದ್ರನು ಏಕಾಂತೆ, ಏಕಾಂತ ಅಂದ್ರೆ ನಿರ್ಜನ ಪ್ರದೇಶ, ಯಾರಿರೋಂಗಿಲ್ಲ. ರುದ್ರೇಣ ಸಂವಿಧಂ ಚಕ್ರೆ, ರುದ್ರದೇವರ ಜೊತೆಗೆ ಮಾತುಕತೆಗಳನ್ನು ಆಡ್ತಾ ಇದ್ರು. ತದಾ ಆವಾಗ ಸಹ ರಾಮಚಂದ್ರ ಲಕ್ಷ್ಮಣಂ ದ್ವಾರಪಾಲಮೇವ ದ್ವಾರಪಾಲಂ ಚಕಾರ, ಲಕ್ಷ್ಮಣನನ್ನೇ ದ್ವಾರಪಾಲಕರನ್ನಾಗಿ ಮಾಡಿಟ್ಟಿದ್ದಂತ. ಅಂದ್ರೆ ಬೇರೆಯವರು ಇದ್ದಿದ್ದಿಲ್ಲ ಅಂತಲ್ಲ, ರಾಮ ಲಕ್ಷ್ಮಣನ ಅವತಾರವು ಮುಗಿಬೇಕು, ನನ್ನ ಅವತಾರ ಮುಗಿಯುವಂತೆ ಅಂತ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಏನ್ ಹೇಳಿದ್ದ? ಯದ್ಯತ್ರ ಪ್ರವಿಶೇತ್ ಕಶ್ಚಿತ್ ಹನ್ಮಿತ್ತು ಇತಿ ವಚೋಬ್ರವನ್. ನಾನು ಒಳಗಡೆಗೆ ಮಾತಾಡ್ತಿರುವಾಗ ಯಾರನ್ನಾದರೂ ಕೊಟ್ಟು ಕಳಿಸಿದಿ ಅಂದ್ರೆ ನಿನ್ನನ್ನ ಕೊಲ್ತೀನಿ ಅಂತ ಹೇಳ್ಬಿಟ್ಟಿದ್ದಂತ ರಾಮಚಂದ್ರ. ಲಕ್ಷ್ಮಣನ ಕೊಲ್ತೀನಿ ಅಂತ ಎಂದೂ ರಾಮ ಅಂತ ಬಿರುಸು ಮಾತಾಡಿದವನಲ್ಲಿ ಜಗತ್ತಿನೊಳಗೆ. ಅಗದಿ ಸಾಫ್ಟ್ ಮಾತಾಡೋವಂದ್ರೆ ರಾಮಚಂದ್ರ ಅಂತ ಹೆಸರು. ಒಟ್ಟ ಬಿರುಸು ಶಬ್ದ, ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ನೋಡಿ ಮಾತಾಡ್ತಿರ್ತಾವ ನೋಡ್ರಿ. ಕೆಲವು ಎಲ್ಲರ ಮಹಾಪ್ರಾಣ ಅಕ್ಷರಗಳನ್ನು ಬಳಸಿಬಿಟ್ರೆ ಪ್ರಾಣ ಹೋಗ್ತದೇನೋ ಅನ್ನೋ ಹಂಗ ಶಬ್ದಕ್ಕೆ ಮೆತ್ತಿಗೆ ಮಾತಾಡ್ತಿರ್ತಾರೆ. ಅವ ಕೃಷ್ಣ ಹಂಗೇನಿಲ್ರಿ, ಎಲ್ಲಾ ಶಬ್ದನೂ ಮಾತಾಡಿದ್ದ, ಎಲ್ಲಾನು ಬಯಸ್ಕೊಂಡಿದ್ದ, ಎಲ್ಲಾನು ಅನ್ಸ್ಕೊಂಡಿದ್ದ. ಅದಕ್ಕೆ ಒಬ್ರು ಆಚಾರ್ಯ ಪುರಾಣ ಹೇಳಿಕತ್ತಿದ್ರು ಹಿಂದಕ್ಕೆ. ಏನ್ ಹೇಳಿಕತ್ತಿದ್ರು ಅಂದ್ರೆ, ರಾಮಾವತಾರ ಮುಗಿಸ್ಕೊಂಡ್ ಮ್ಯಾಲ ಹೋದ್ನಂತ ರಾಮ. ಅಲ್ಲಿ ಎಲ್ಲಾ ಯಥಾ ಪ್ರಕಾರ ವೈಕುಂಠದಾಗ ಎಲ್ಲಾರು ಇದ್ರಂತ. ಎಲ್ಲಾರು ಇರ್ಬೇಕಲ್ಲ, ಮತ್ತೆ ವೈಕುಂಠದಾಗ ಇರೋರು ಅವ್ರ ಸೇವಕ ವರ್ಗ ಹೊರಗಿನ ಬಾಗಲ್ದಾಗ ಒಳಗಿನ ಬಾಗಲ್ದಾಗ ಕೂತಿರಂತ. ಕೃಷ್ಣಾವತಾರ ಮಾಡಬೇಕು ಅಂತ ಅಪೇಕ್ಷೆ ಆತಂತ. ಅದಕ್ಕೆ ಎಲ್ಲಾರು ಕರೆದು ಹೇಳಿದ್ನಂತ, ಬರ್ರಿ ಏನು ನನಗೆ ಯಾರೊಬ್ರು ಬೈರು, ಒಬ್ಬರ ಹೊಡಿರು, ಒಬ್ಬರ ಅಂದ್ರು, ಒಬ್ಬರ ಕಟ್ಟಿ ಹಾಕ್ರು ನನ್ನ ಅಂದಂತ. ಅವನು ಯಾಕೆ ಸ್ವಾಮಿ ಏನಂತ, ರಾಮಾವತಾರದಾಗ ಏನ್ರು ಮಹಾರಾಜ್ ಏನೂ ಇದ್ದಿದ್ದಿಲ್ಲ, ಸುಮ್ ತಣ್ಣಗೆ ಕಾಡಿಗೆ ಹೋದೆ, ಕಾಡಿನ ಸ್ವಲ್ಪ ಮನೆಗೆ ಬಂದೆ, ಪಟ್ಟಾಭಿಷೇಕ ಮಾಡ್ಕೊಂಡೆ, ಅವ್ರಂದ್ರೆ ಇವ್ರಂದ್ರು ಅಂತಕೊಂಡು ಬೇಜಾರು ಮಾಡ್ಕೊಂಡು ಹಿಂಟಿನ ಬಿಟ್ಬಿಟ್ಟು ಹಿಂಗಾಗಿಬಿಟ್ಟದ. ಅದಕ್ಕೊಬ್ಬರ ಹೊಡಿರಿ ಬಡಿರಿ ಅನ್ರಿ, ನನಗೂ ತಿರುಗಿ ಅನ್ಲಿಕ್ಕೆ ಹೊಡಿಲಿಕ್ಕೆ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತ ತಿಳ್ಕೊಂಡು ಹೇಳಿ ಕೃಷ್ಣಾವತಾರ ಮಾಡಿದ್ದಂತ ರಾಮಚಂದ್ರ ಅಂತ ಒಬ್ಬರು ಆಚಾರ ಪ್ರೋತ್ಸಾಹ ಹೇಳಿದ್ರು. ನಾನು ಯಾಕೆ ಹೇಳಿದೆ ಈ ಮಾತನ್ನಂದ್ರೆ, ರಾಮಾವತಾರದಾಗ ಅತ್ಯಂತ ಸಾಫ್ಟು, ಕೃಷ್ಣಾವತಾರದಾಗ ಪೂರ್ಣ ಹಾರ್ಡ್ ಅಂದ್ರೆ ಹಾಡವ ಬಿಡ್ಲಿ, ಯಾರು ಬಿಡೇ ಇಲ್ಲ. ಎಲ್ಲಾರನ್ನು ಚಕಡಿಗೆ ಎತ್ತೋಗದ್ನ್ಯ, ಮತ್ತೊಬ್ಬರನ್ನ ಹೋಗದ್ನ್ಯ, ಹಿಂಗ ಮಾಡ್ಕೋತ ಹೇಳಿದವ. ಅದಕ್ಕೆ ಈ ಸಲ ಅಂದಂತ ಭಾರಿ ಬಿರುಸು ಮಾತು, ಲಕ್ಷ್ಮಣ ನೀನ್ ಯಾರನ್ನಾದ್ರೂ ಒಳಗೆ ಬಿಟ್ರೆ ನೀನನ್ನು ಕೊಂದು ಬಿಡ್ತೀನಿ ಅಂತ ಬಿಟ್ಟ. ತದಂತರಾಗತಂ ಋಷಿಂ ದೃಷ್ಟ್ವಾ ಮನ್ಯತ ಲಕ್ಷ್ಮಣ. ಲಕ್ಷ್ಮಣ ಏನ್ ಅನ್ಕೊಂಡ, ಇದನ್ನ ಪ್ರಾಯಶಃ ನಮ್ಮ ಅಣ್ಣ ಹಿಂಗೆಲ್ಲ ಮಾತಾಡೋವಲ್ಲ, ಏನೋ ಸ್ವಲ್ಪ ಬೇಜಾರಾಗಿ ಮಾತಾಡೋದು ಬಿಡು ತಿಂದು ತಿಳ್ಕೊಂಡು. ಯಾಕಂದ್ರೆ ನಾವು 14 ವರ್ಷ ಜೊತೆಗಿದ್ದ ನೋಡ್ರಿ, ಗೊತ್ತದ ಅವಂಗ ನಮ್ಮ ಅಣ್ಣನ ಸ್ವಭಾವ ಹಿಂಗಲ್ಲ ಅಂತ ತಿಳ್ಕೊಂಡು. ಆತು ಬರೋಬ್ಬರಿ ಬಂದ್ರಿ, ವರ್ಷಿ ಬಂದ. ಯಾವಾಗ ಈ ದೂರ್ವಾಸರು ಬಂದ್ರು, ಲಕ್ಷ್ಮಣ ಅಂದ ಇವನು ಒಳಗೆ ಬಿಡಬೇಕು, ಏನ್ ಮಾಡ್ಬೇಕು ಮತ್ತ? ತದಂತರಾಗತಂ ಋಷಿಂ, ಈ ಮಧ್ಯದ ಗ್ಯಾಪಿನಲ್ಲಿ ಬಂದಿರುವಂತಹ ಋಷಿಯನ್ನು ದೃಷ್ಟವ ನೋಡಿ ಲಕ್ಷ್ಮಣ ಅಮನ್ಯತ, ಲಕ್ಷ್ಮಣ ಅನ್ಕೊಂಡಂತ ದುರ್ವಾಸಸ ಪ್ರತಿಜ್ಞಾತು ರಾಮಂ ಪ್ರಾಪ್ಯೈವ ಭಜ್ಯತಾಂ. ದೂರ್ವಾಸರು ಮಾಡಿರುವಂತಹ ಪ್ರತಿಜ್ಞೆ ಅದು ರಾಮನ ಕಡೆಗೆ ಬಂದೇ ಮುರಿದು ಹೋಗ್ಲಿ. ಏನ್ ಪ್ರತಿಜ್ಞೆ ಮಾಡಿದ್ರು? ನನ್ನನ್ನು ಯಾರು ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಪ್ರತಿಜ್ಞೆ ಮಾಡಿದ್ರಲ್ಲ, ಆ ಪ್ರತಿಜ್ಞೆ ರಾಮಚಂದ್ರನ ಕಡೆಗೆ ಹೋದಾಗಲೇನೆ ಮುರಿಬೇಕು ಅಂತ ಇಟ್ಕೊಂಡು, ಅಲ್ಲ ಯಾಕಪ್ಪ ಬಿಟ್ಟು ಒಳಗೆ ಕಳಿಸಬಾರ್ದಾಗಿತ್ತು. ದೂರ್ವಾಸನ ಒಳಗೆ ಕಳಿಸಿದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ, ಅನ್ಯಥಾ ತ್ವಯಶೋ ರಾಮೇ ಕರೋತೇಶ ಮುನಿಧ್ರುವಂ. ಅನ್ಯಥಾ ಶ್ರೀರಾಮಚಂದ್ರನ ಕಡೆಗೆ ಇವನನ್ನ ಕಳಿಸದೇ ಹೋದರೆ, ಯಾರನ್ನ ದೂರ್ವಾಸನ ಕಳಿಸದೇ ಹೋದ್ರೆ ರಾಮನಿಗೆ ಅಪಕೀರ್ತಿ ಬರ್ತಿತ್ತು. ಏನ್ ಅಪಕೀರ್ತಿ ಬರ್ತಿತ್ತು? ರಾಮನ ಮನೆಗೆ ಹೋಗಿದ್ನಪ್ಪ, ಒಳಗೆ ಬಿಡ್ಲೇ ಇಲ್ಲ ನನಗ, ಒಳಗೇನೋ ಗುಸು ನಡೆದಿತ್ತಪ್ಪ, ನಂಗೆ ಯಾಕ್ರಿ ಅಂತೇಳಿ ಹೋಗ್ಬಿಡೋದು. ಈ ಕೆಲವು ಸುದ್ದಿ ಜಗಳ ಹಚ್ಚೋರು, ಛಡ ಹಚ್ಚೋರು ಇರ್ತಾರ, ಅವರು ನಾ ಹೋದ್ನೆ ನಿಮ್ ಕಡೆನೇ ನೋಡ್ಕೊಂಡು ಏನೋ ಅಲ್ಲಿಗತ್ತಿದ್ರು, ನನಗ್ಯಾಕೆ ಹೋಗ್ಬಿಡ್ರಿ ಅಂತ ತಿಳ್ಕೊಂಡು ಹೋಗ್ಬಿಡೋದು. ಇಷ್ಟೆಲ್ಲ ಹಚ್ಚಿಕೊಟ್ಟು ಯಾಕೆ ಹೋಗ್ಬೇಕಂತ ಹೋಗ್ಬೇಕಪ್ಪ? ಹಿಂಗೆಲ್ಲ ಕೆಲವು ಇರ್ತಾರಿಲ್ಲೋ. ಹಂಗೆ ಈ ದುರ್ವಾಸರ ಏನ್ ಮಾಡ್ತಾರ ಅಂತಂದ್ರೆ, ಬಂದು ನೋಡಿ, ಏ ರಾಮ ಒಳಗೇನೋ ರಸಿದ್ದ, ನನ್ನಂಥ ಒಳಗೆ ಬಿಡ್ಲಿಲ್ಲ ನೋಡ್ರಿ, ನಾ ಏನು ಬಡಿತೀನ ಏನ್ ಮಾಡ್ತೀನಿ, ನಾ ಸಾದಾ ಬ್ರಾಹ್ಮಣ, ನನ್ ಬಿಡ್ಲಿಲ್ಲ ನೋಡ್ರಿ ಅಂತ ನಾಳೆ ಎಲ್ಲಾ ಕಡೆ ಅಪಕೀರ್ತಿ ಕಟ್ಕೊಂಡು ಅಡ್ಡಾಡ್ತಾರೆ. ಬೇಡ
ಇರ್ಲಿ ಅಂತ ತಿಳ್ಕೊಂಡು ಒಳಗೆ ಬಿಟ್ಬಿಟ್ನಂತ. ಧೂರ್ವಾಸ ಪ್ರತಿಜ್ಞಾತು ರಾಮಂ ಪ್ರಾಪ್ಯೆ ಭಜ್ಯತಾಂ ಅನ್ಯಥಾ ತ್ವಯಶೋ ರಾಮೇ ಕರೋತ್ತೇಶ ಮುನಿರ್ಧ್ರುವಂ. ಈ ಮುನಿಗಳು ರಾಮನಿಗೆ ಅಪಕೀರ್ತಿ ಮಾಡುವುದು ಬೇಡ ಅಂತ ಕಳಿಸಿಕೊಟ್ಟಿದ್ದಾರೆ. ರಾಘವ ಘ್ನನ್ನಪಿತು ಮಾಂ ಕರೋತ್ತೇವ ದಯಾಂ ಪ್ರತಿ. ಬಿಟ್ಟಿ ಆ ಕಡೆಗಷ್ಟೇ ವಿಚಾರ ಮಾಡಿದಲ್ಲ ನೀನು, ರಾಮನ ಪ್ರತಿಜ್ಞೆ ಯಾಕೆ ನೆನಪು ಮಾಡ್ಕೊಳ್ಳಿಲ್ಲ? ದೂರ್ವಾಸರ ಪ್ರತಿಜ್ಞೆ ರಾಮನ ಕಡೆಗೆ ಬಂದು ಮುರಿಲಿ ಅಂತಿದ್ದವನು ಒಳಗೆ ಕಳಿಸಿದ್ರೆ ರಾಮ ನಿನ್ನ ಕೊಲ್ತೀನಿ ಅನ್ನೋ ಪ್ರತಿಜ್ಞೆ ಮಾಡಿದ್ದ ಎಂಬುದನ್ನು ಯಾಕೆ ಮರ್ತಿ ಅಂತಂದ್ರೆ ಅದಕ್ಕೆ ಹೆಂಗಂತಾರ ನೋಡ್ರಿ, ರಾಘವ ಘ್ನನ್ನಪಿ, ರಾಮಚಂದ್ರ ನನ್ನನ್ನು ಕೊಲ್ತೀನಿ ಅಂತ ಅಂದಿದ್ರೂ ಕೂಡ ಮೈ ದಯಾಂ ಕರೋತ್ತೇವ, ನನ್ನ ಮೇಲೆ ದಯಾ ಮಾಡೇ ಮಾಡ್ತಾನ ಅವ. ಕ್ಷಮಾ ಸಮುದ್ರ ಭಕ್ತ ವತ್ಸಲ ಭಕ್ತ ಪರಾರಸಹಿಷ್ಣೋ ಸೀತಾಪತೆ ಶ್ರೀರಾಮಚಂದ್ರ. ರಾಮಚಂದ್ರ ಹೆಂಗಿದ್ದಾನ? ಕ್ಷಮಾ ಸಮುದ್ರ ಇದ್ದಾನ. ಎಷ್ಟೆಷ್ಟೋ ಮಂದಿ ಮಾಡಿದ ತಪ್ಪುಗಳನ್ನೆಲ್ಲ ಸಹನ ಮಾಡ್ಯಾನ. ನಂದೊಂದು ಸಣ್ಣ ಅಪರಾಧ ಸಹನ ಮಾಡಂಗಿಲ್ಲ ಏನ್ ರಾಮಚಂದ್ರ? ಇಲ್ಲಿ ಬಿಡು ಅಂದಿದ್ದಾನ, ದಯಾ ತೋರಿಸಿ ನನ್ನ ಕ್ಷಮಾ ಮಾಡ್ತಾನ ಅಂತ ತಿಳ್ಕೊಂಡು ಹೇಳಿ ಇತಿಮತ್ವಾದದೋ ಮಾರ್ಗಂ ಸತು ದೂರ್ವಾಸ ಸೇತದ ಹೀಗೆ ಅನ್ಕೊಂಡು ದಾರಿಯನ್ನು ಬಿಟ್ಟು ಬಿಟ್ಟ ಅಂತ ತಿಳಿಸಿದ್ದಾರೆ. ಆಗ ಮುಂದೆ 57ನೇ ಶ್ಲೋಕ. ಸ್ವಲೋಕ ಗಮನ ಆಕಾಂಕ್ಷಿ ಸ್ವಯಮೇವ ತು ರಾಘವ ಇಯಂ ಪ್ರತಿಜ್ಞಾ ಹೇತು ಸ್ಯಾತ್ ಇತಿ ಹನ್ಮಿ ಇತಿ ಸೋಕರೋತ್. ಸ್ವಲೋಕ ಗಮನಾಕಾಂಕ್ಷಿ. ಅಷ್ಟೊತ್ತಿಗೆ ರಾಮಚಂದ್ರ ತನ್ನ ಲೋಕಕ್ಕೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದ. ವೈಕುಂಠಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ವೈಕುಂಠಕ್ಕೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡವನು ತಾನೊಬ್ಬನೇ ಹೋದ್ರೆ ಹೆಂಗ? ಲಕ್ಷ್ಮಣಾದಿಗಳನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಬಿಟ್ಟು ಹೋಗೋಂಗಿಲ್ಲ. ನೋಡ್ರಿ ಆಶ್ಚರ್ಯ ಏನು ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯಾರ್ಯಾರು ಹೋದ್ರು ಯಾರ್ಯಾರು ಉಳ್ಕೊಂಡ್ರು ರಾಮದೇವರು ಹೋಗೋ ಕಾಲಕ್ಕೆ ಪರಮಾತ್ಮ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಕೃಷ್ಣಾವತಾರದಲ್ಲಿ ಕೃಷ್ಣ ಈ ಲೋಕವನ್ನು ಬಿಟ್ಟು ಹೋಗೋ ಕಾಲಕ್ಕೆ ಎಲ್ಲಾರನ್ನೂ ಕರ್ಕೊಂಡು ಹೋದ್ನಂತ. ಯಾಕ? ತನ್ನ ಜೊತೆಗೆ ಪ್ರಯಾಣ ಬೆಳೆಸಿದರೆ ವಿಶೇಷವಾದ ಪುಣ್ಯ ಇದೆ ಅಂತ ಕರ್ಕೊಂಡು ಹೋದ್ನಂತ. ಈಗ ನೋಡ್ರಿ ರಥೋತ್ಸವ ನಡೀತಿರ್ತದೆ. ರಥೋತ್ಸವದಾಗ ರಥದ ಜೊತೆ 4 ಹೆಜ್ಜೆ ಹಾಕಿದ್ರೆ ವಿಶೇಷ ಪುಣ್ಯ. ನಾವು ಕೂತಲ್ಲೇ ಕೂತು ರಥೋತ್ಸವ ನೋಡಿದ್ರೆ ಒಂದು ಬೇರೆ ಪುಣ್ಯ. ಮತ್ತೆ ಬರೋದಿಲ್ಲ ಅಂತಲ್ಲ, ರಥೋತ್ಸವ ನಡೀತಾ ಇರೋದನ್ನ ನೋಡಿದರೂ ಪುಣ್ಯ ಅದ. ಆದ್ರೆ ರಥದ ಜೊತೆಗೆ 4 ಹೆಜ್ಜೆ ಹಾಕಿ ಬಂದ್ರೆ ಒಂದು ವಿಶೇಷ ಪುಣ್ಯ ಇದ್ದಂತೆ ರಾಮಚಂದ್ರ ಇಲ್ಲಿಂದ ವೈಕುಂಠಕ್ಕೆ ಹೋಗುವಾಗ ಅವನ ಜೊತೆಗೆ ಲಕ್ಷ್ಮಣಾದಿಗಳೆಲ್ಲ ಬರ್ಲಿ, ವಿಶೇಷ ಪುಣ್ಯ ಸಂಪಾದನೆ ಮಾಡ್ಲಿ ಅಂತ ಇಟ್ಟುಕೊಂಡು ಅವ್ರನ್ನೆಲ್ಲ ಕಳಿಸ್ತಾ ಇದ್ದಾನಂತೆ. ಸ್ವಲೋಕ ಗಮನಾಕಾಂಕ್ಷಿ ಸ್ವಯಮೇವತ್ತು ರಾಘವ, ತನ್ನ ಲೋಕಕ್ಕೆ ಹೋಗಬೇಕು ಅಂತ ಇಟ್ಕೊಂಡಿರುವಂತಹ ರಾಮಚಂದ್ರ ಎಂ ಪ್ರತಿಜ್ಞಾ ಹೇತು ಸ್ಯಾತ್, ನಾನು ಮಾಡಿದ ಈ ಪ್ರತಿಜ್ಞಾ ಅದಕ್ಕೆ ಕಾರಣವಾಗ್ತದೆ. ಏನಂತ? ಯಾರನ್ನಾದ್ರೂ ಒಳಗೆ ಬಿಟ್ರೆ ನೀನು ಕೊಲ್ತೀನಿ ಅಂತೇನು ಪ್ರತಿಜ್ಞಾ ಮಾಡಿದ್ದ, ಇದು ತಾನು ಹೋಗುವಾಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿದ. ಸೊ ಅಕರೋತ್ ಅದನ್ನ ಮಾಡಿಬಿಟ್ಟ. ಏನ್ ಮಾಡಿದ? ಹಂಗಾರೆ ತನ್ನ ಪ್ರತಿಜ್ಞಾನುಸಾರವಾಗಿ ಲಕ್ಷ್ಮಣನನ್ನ ಕೊಂದೇ ಬಿಟ್ನಾ ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಕೊಲ್ಲುವುದು ಅಂದ್ರೆ ಏನು? ಅತ್ಯಂತ ಬಂಧು ನಿಧನಂ ತ್ಯಾಗ ಏವೇತಿ ಚಿಂತಯನ್ ಯಾಹಿ ಸ್ವಲೋಕಮಚಿರಾದಿತ್ಯುವಾಚ ಸ ಲಕ್ಷ್ಮಣಂ. ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನ ಹೇಳಿದ್ದಾರೆ. ಯಾರ್ಯಾರನ್ನ ಹೆಂಗೆ ಕೊಲ್ಲಬೇಕು ಅಂತ ಒಂದು ನಿಯಮದಲ್ಲಿ. ಎಲ್ಲಾರನ್ನೂ ಕೊಲ್ಲೋದು ಒಂದೇ ರೀತಿಯಿಂದಲ್ಲ. ಖಡ್ಗ ತಗೊಂಡು ಎಲ್ಲರಿಗೂ ಚುಚ್ಚಿ ತಲೆ ಹಾರಿಸಿ ಕೈಕಾಲು ಕತ್ತರಿಸಿ ಉರುಳು ಹಾಕಿ ಬೆಂಕಿ ಹಚ್ಚಿ ಹಿಂಗ ಕೊಲ್ಲಬೇಕು ಅಂತೇನಿಲ್ರಿ. ಅಶ್ವತ್ಥಾಮಾಚಾರ್ಯನ ಅರ್ಜುನ ಹಿಡ್ಕೊಂಡು ತಂದು ಹಾಕಿದ್ನಂತ. ದೃಷ್ಟಾಂತಾಂತರ ಕೊಡ್ಲಿಕ್ಕೆ ಬೇರೆ ದೃಷ್ಟಾಂತ ಕೊಟ್ರೆ ಗೊತ್ತಾಗ್ತದೆ ಇವಾಗ ಅಂತ ಹೇಳಿ. ಏನ್ ದೃಷ್ಟಾಂತಾಂತರ? ಅದು ಇನ್ನೊಂದು ದೃಷ್ಟಾಂತ ಯಾವ್ದಪ್ಪ? ಅಶ್ವತ್ಥಾಮಾಚಾರ್ಯ ಅವರು ಎಲ್ಲಾರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದ್ರು. ಬ್ರಹ್ಮಾಸ್ತ್ರ ಉಪಸಂಹಾರ ಮಾಡಿ ಅರ್ಜುನ ಕರ್ಕೊಂಡ್ಬಂದು ದ್ರೌಪದಿ ದೇವಿ ಮುಂದೆ ಹಾಕಿದ. ದ್ರೌಪದಿ ದೇವಿ ಅಯ್ಯೋ ಆಚಾರ ಮಗ ಇವ ನಮ್ಮ ದ್ರೋಣಾಚಾರ ಪುತ್ರ ಎಬಸ್ರಿ ತಿಳ್ಕೊಂಡು ಎಬ್ಸಿದ್ರು. ಆಗ ಭೀಮಸೇನ ದೇವ್ರು ಅರ್ಜುನ ಬಿಟ್ಟಿಗಿಟ್ಟಿ ಮಲ್ಕೊಂಡು ಹುಡುಗರೆಲ್ಲ ಕೊಂದಾನೆ ಬಂದು ಹಾಕಿಬಿಡಿ ಅಂತ ಹೇಳ್ಬಿಟ್ರು. ಆ ಕಡೆ ಅವ್ರು ಕೊಲ್ಲು ಅನ್ಲಿಕತ್ತಾರ, ಈ ಕಡೆ ಧರ್ಮರಾಜ ದ್ರೌಪದಿ ಬೇಡ ಅನ್ಲಿಕತ್ತಾರ. ಕೃಷ್ಣನ ಕಡೆ ತಿರುಗಿ ನೋಡಿದ. ಕೃಷ್ಣ ಏನ್ ಮಾಡ್ಬೇಕಂತಿ? ಒಬ್ಬಣ್ಣ ದೊಡ್ಡಣ್ಣ ಬಿಡು ಅಂತ, ಹೆಂಡತಿ ಬೇಡ ಅಂತಾಳ, ಸಣ್ಣಣ್ಣ ಹೊಡೆದು ಹಾಕ್ತೀಯೋ ಇಲ್ಲೋ ನಾ ಹೊಡಿಲೋ ಹೇಳು ಅಂತ ಏನ್ ಮಾಡ್ಲಿ ತಿಳಿಯೋದಾಗ್ಯದ. ಕೃಷ್ಣ ಹೇಳಿದ, ನಿಮ್ ಜಗಳ ನನ್ ತರಬೇಡ್ರಿ ಅಂತ ಹೇಳ್ಬಿಟ್ಟ. ನೀವೇನ್ ಜಗಳ ಮಾಡ್ಕೊಳ್ರಿ, ನನ್ನಂತೂ ತರ್ಲಿಕ್ಕೆ ಹೋಗ್ಬೇಡ್ರಿ ಅಂತ. ಹಂಗಾರೆ ಏನ್ ಮಾಡ್ಬೇಕು? ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ರೀತಿಯಿಂದಾಗಿ ಸಂಹಾರ ಮಾಡಬೇಕು. ಬಂಧನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವದೋ ನಾನ್ಯೋಸ್ತಿ ದೈಹಿಕಃ. ಬ್ರಾಹ್ಮಣರನ್ನ ಕೊಲ್ಲೋ ಕ್ರಮ ಹೇಗೆ ಅಂದ್ರೆ ಬಂಧನಂ, ಅವ್ರನ್ನ ಕಟ್ಟಿ ಹಾಕ್ಬಿಡೋದು, ಅದೇ ಅವ್ರನ್ನ ಕೊಂದಂತ. ಅವ್ರನ್ನ ಕಟ್ಟಿ ಹಾಕ್ಬಿಟ್ರೆ ಸ್ವಾತಂತ್ರ್ಯವನ್ನ ಅಪಹಾರ ಮಾಡಿಬಿಟ್ರು ಅಂದ್ರೆ ಸತ್ತಂತ. ನೋಡ್ರಿ ಎಷ್ಟು ವಿಚಿತ್ರ. ಬಂಧನಂ
ದ್ರವಿಣಾದಾನಂ, ಮನೆ ತನಕ ಏನೋ ಬೇಕು ಅಂತ ಕೇಳ್ಕೊಂಡು ಬಂದಿರ್ತಾರೆ, ಇಲ್ಲಿ ಹೋಗೋ ಆಚಾರ್ಯ ಕಳಿಸ್ಬಿಟ್ರೆ ಸತ್ತಂಗ. ಸ್ಥಾನ ನಿರ್ಯಾಪಣ ಅಂತ ಒಂದು ಕಡೆಗೆ ಸ್ಥಾನಾಧಿಷ್ಠಿತನಾಗಿರ್ತಾನೆ, ಒಂದು ಕಡೆಗೆ ಎಲ್ಲೋ ಮಠ ಸಂಘ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಪೋಸ್ಟ್ನಾಗಿರ್ತಾನೆ, ಅವನಲ್ಲಿ ಇಳಿಸಿಬಿಟ್ರು ಅಂದ್ರೆ ಸತ್ತಂಗ. ಏಷಹಿ ಬ್ರಹ್ಮಬಂಧು ರಾಮ್, ಇದುವೇ ಬ್ರಹ್ಮಬಂಧುಗಳನ್ನ ವಧ ಸಂಹಾರ ಕರೆದಿದ್ದಾರೆ. ನಾಣ್ಯೋಸ್ತಿ ದೈಹಿಕ, ಅವರನ್ನ ದೇಹದಿಂದ ಕೊಲ್ಲಬೇಕಾಗಿಲ್ಲ ಅಂತ ಇದು ಒಂದು. ಹಾಗಾದ್ರೆ ಬ್ರಹ್ಮಬಂಧುಗಳ ಕೊಲ್ಲುವ ಕ್ರಮ ಹೀಗಿದ್ರೆ, ಅತ್ಯಂತ ಹತ್ತಿರದಲ್ಲಿರುವಂತಹ ಬಂಧುಗಳನ್ನ ಕೊಲ್ಲುವುದು ಅಂದ್ರೇನು? ತ್ಯಾಗ ಏವೇತಿ ಚಿಂತಯನ್. ರಾಮಚಂದ್ರ ಅಂತಾನ, ಅಂಥವರನ್ನ ತ್ಯಾಗ ಮಾಡುವುದೇ ಅವರನ್ನ ಕೊಂದಂತೆ. ಎಷ್ಟು ಧರ್ಮ ಸೂಕ್ಷ್ಮ ಇದೆ ನೋಡ್ರಿ. ಎಲ್ಲಾ ಧರ್ಮಗಳು ಒಂದೇ ರೀತಿ ಇರಂಗಿಲ್ಲ, ಎಲ್ಲಾ ಕಾಲಕ್ಕೂ ಒಂದೇ ತರಹದ ಧರ್ಮ ಇರಂಗಿಲ್ಲ, ಎಲ್ಲರಿಗೂ ಒಂದೇ ರೀತಿ ಧರ್ಮ ಅಪ್ಲೈ ಆಗುವುದಿಲ್ಲ. ಬಹಳ ಮಹತ್ವದ ಅಂಶ ಇದೆ ಧರ್ಮಶಾಸ್ತ್ರದ್ದು. ನಾವು ಧರ್ಮಶಾಸ್ತ್ರ ಅಂತ ಹೆಂಗೆ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಖಂಡಿತ್ ತುಂಡ್ ಅಂತ ಹೇಳಿ ಇಟ್ಕೊಂಡ್ಬಿಟ್ಟಿವಿ. ಹಂಗೆ ಇಲ್ಲೇ ಇದೆ ಧರ್ಮಶಾಸ್ತ್ರ, ಹಂಗೆ ಇಲ್ಲೇ ಇಲ್ಲ. ಧರ್ಮಶಾಸ್ತ್ರ ಆಯಾ ಕಾಲ, ದೇಶ, ವಯೋಮಿತಿಗಳು, ಆಹಾರ ಪದ್ಧತಿಗಳು ಎಲ್ಲ ನೋಡ್ಕೊಂಡು ಕಾಲಕ್ಕೆ ಋಷಿಗಳು ವ್ಯತ್ಯಾಸ ಮಾಡ್ಕೊಂಡು ಬಂದಾರ ಧರ್ಮಶಾಸ್ತ್ರವನ್ನ. ಕೆಲವು ಧರ್ಮಗಳವ ಯಾವಾಗಲೂ ಇದ್ದೇ ಇರ್ತಾವ ಸನಾತನ, ಅದನ್ನು ತೆಗಿಲಿಕ್ಕೆ ಬರೋದಿಲ್ಲ. ಉಳಿದ ವ್ಯತ್ಯಾಸ ಹಾಗೆ ಆಗ್ತಿರ್ತದೆ. ಅದಕ್ಕೆ ರಾಮಚಂದ್ರ ಅಂದ, ಅತ್ಯಂತ ಬಂಧು ನಿಧನಂ ತ್ಯಾಗ ಏವೇತಿ ಚಿಂತಯನ್. ಅತ್ಯಂತ ಬಂಧುಗಳು, ಹತ್ತಿರದ ಬಂಧು ಯಾರು? ತಮ್ಮ. ಅವನನ್ನ ಬಿಡೋದೇ ಸಂಹಾರ ಮಾಡಿದಂತೆ ಅಂತ ಹೇಳಿ, ಯಾಹಿ ಸ್ವಲೋಕಂ, ನಡಿ ನೀನು ಲೋಕಕ್ಕೆ ಹೋಗು ಅಂತ ಹೇಳಿದಾಗ ಲಕ್ಷ್ಮಣ ಕೇಳಿಕೊಂಡ ಈ ಮಾತನ್ನ. ಲಕ್ಷ್ಮಣ ಏನ್ ಮಾಡಿದ? ದೇಹತ್ಯಾಗವನ್ನು ಮಾಡ್ತಾ ಇದ್ದಾನಂತೆ. ಒಬ್ಬೊಬ್ಬರಾಗಿ ಹೋಗ್ಬೇಕಲ್ಲ ಈಗ ಬಂದವರೆಲ್ಲ. ಅದಕ್ಕೆ 59ನೇ ಶ್ಲೋಕದಲ್ಲಿ ಲಕ್ಷ್ಮಣ ಹೊರಟ ಅಂತ ಹೇಳ್ತಾರೆ. ಇತ್ಯುಕ್ತ ಸಯಯೋ ಜಗದ್ಭವ ಭಯಧ್ವಾಂತಂ ಧ್ವಂತಚ್ಛಿದಂ ರಾಘವಂ ಧ್ಯಾಯನ್ನಾಪಚ ತತ್ಪದಂ ದಶಶತೈಃ ಯುಕ್ತೋ ಮುಖಾಂಭೋರುಹೈಃ ಆಸೀತ್ ಶೇಷ ಮಹಾಫಣಿ ಮುಸಲಭದ್ದಿವ್ಯಾಕೃತಿರ್ಲಾಂಗಲಿ ಪರ್ಯಂಕತ್ವಮವಾಪಯೋ ಜಲನಿಧೌ ವಿಷ್ಣೋ ಶಯಾನಸ್ಯ ಚ. ಲಕ್ಷ್ಮಣ ಯಾರು? ಬಹಳ ಹಿಂದೆ ಹೇಳಿದ್ದರು, ಅಥವಾ ಶ್ರೀಮದಾಚಾರ್ಯ ಇಲ್ಲೇ ಪರಿಚಯ ಮಾಡಿಸ್ಲಿಕ್ಕೆ ಲಕ್ಷ್ಮಣನನ್ನ. ಯಾರು ಲಕ್ಷ್ಮಣ? ಶೇಷದೇವರೇ ಲಕ್ಷ್ಮಣ, ಬೇರೆ ಯಾರು ಅಲ್ಲ. ಶೇಷದೇವರ ಚಿತ್ರವನ್ನು ನಾವು ತಲೆ ಮುಂದೆ ಹೆಂಗೆ ಇಟ್ಕೋಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ದಶಶತೈಹಿ ಯುಕ್ತೋ ಮುಖಾಂಬೋರುಹೈಹಿ. ಮೊದಲನೆಯದ್ದು 100 ಮುಖಗಳಿವೆ ಅಂತೆ, ಅಂದ್ರೆ 1000 ಮುಖಗಳು. ಶೇಷದೇವರನ್ನ ಈ ರೀತಿಯಾಗಿ ಚಿಂತನೆ ಮಾಡ್ರಿ, 1000 ಮುಖಗಳು ಶೇಷದೇವರಿಗೆ. 1 ಹೆಡಿ ಹಾವಲ್ಲ, 2 ಹೆಡಿ ಹಾವಲ್ಲ, 10, 20 ಅಲ್ಲ, 1000 ಹೆಡೆಗಳಿಂದ ಕೂಡಿರುವಂತಹ ಮುಖ ಇದ್ರೆ ಯಾರಿಗೆ ಭಯ ಹುಟ್ಟೋದಿಲ್ಲ ಹೇಳೋಣಂತೆ ಆ ಶೇಷದೇವರನ್ನು ಕಂಡು. ಅವ ಹೆದರ್ಕೊಳ್ಳದೆ ಇದ್ದವ ಒಬ್ಬನೇರಿ. ಅವ ಯಾರು ಹೇಳ್ರಿ? ಮಲ್ಕೊಂಡವ, ಮ್ಯಾಲೆ ಮಲ್ಕೊಂಡವ. ಅವ ಇಷ್ಟು ಆರಾಮ್ ಮಲ್ಕೊಂಡಾನ, ಏನೋ ಕುರ್ಲಾನ್ ಮೇಲೆ ಮಲ್ಕೊಂಡಾನ್ರಿ. ಅವ ನೋಡಿದ್ರೆ ಶೇಷದೇವ್ರ ಮೇಲೆ ಹೆಂಗ್ ಮಲ್ಕೊಂಡ ಅಂದ್ರೆ, ಕುರ್ಲಾನು ಸ್ಲೀಪ್ ವೆಲ್ ಬಂದಿರ್ತಾವ್ರಿ, ಹಾಸಿಗೆವೆಲ್ಲ ಮಲ್ಕೊಂಡ್ರೆ ನೀವು ಹೇಳಂಗೆ ಇಲ್ಲ ಅಂತ ತಿಳ್ಕೊಂಡು ಹೇಳಂಗಿಲ್ಲ ಅಲ್ಲ, ಹಂಗೆ ಹೇಳಂಗಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಮಲ್ಕೊಂಡ್ರೆ ಬೆಳಗಾಗೋ ತನಕ ಹೇಳಂಗಿಲ್ಲ ಅಂತ ಇಷ್ಟೇ ಅರ್ಥ. ಮಲ್ಕೊಂಡ್ರೆ ಹೇಳಂಗಿಲ್ಲ ಅಂತ ತಿಳ್ಕೊಂಡ್ರೆ ಪರ್ಮನೆಂಟ್ ಅಂತ ಹಿಂಗೆ ಅರ್ಥ ಮಾಡ್ಕೋಬಾರ. ಮತ್ತೆ ಅದು ಅಷ್ಟು ಚಂದ ನಿದ್ದೆ ಕೊಡ್ತದಂಥದ್ದು. ಹಂಗೆ ನಮ್ಮ ನಾರಾಯಣ ಹಾಸಿಗೆ ಮೇಲೆ ಹೆಂಗ್ ಮಲ್ಕೊಂಡು, ಶೇಷದೇವ್ರ ಮೇಲೆ ಹೆಂಗ್ ಮಲ್ಕೊಂಡ ಅಂದ್ರೆ ಪ್ರಶಸ್ತ ನಿದ್ದೆ ಹೊಡೆದಾನ್ರಿ ಅವ. ಯಾರು ಟೆನ್ಷನ್ ಇಲ್ಲ, ಏನಿಲ್ಲ, ಎಬ್ಬಿಸ್ತಾರ ಟೆನ್ಷನ್ ಇಲ್ಲ. ಯಾಕೆ? ಹತ್ರ ಬರಂಗಿಲ್ಲ. ಈ ಶೇಷದೇವ್ರು ನೋಡಿದ ಮೇಲೆ ಯಾರು ಎಬ್ಸೋ ಪ್ರಶ್ನೆ ಇಲ್ಲ, ಹತ್ರ ಬರಂಗಿಲ್ರಿ ಅವ್ರು. ಶೇಷದೇವ್ರ ನಡಿ ಎಷ್ಟಾರು ಹೋಗ್ಬಿಡ್ತಾರೆ ಸರ್. ಹಿಂಗಾಗಿ ನಾವು ದೇವರು ಮಲ್ಕೊಳ್ಳಿಕ್ಕೆ ಉಪಾಯ ಮಾಡ್ಕೊಂಡ್ರಿ, ಶೇಷದೇವ್ರನ್ನ ಹಾಸಿಗೆ ಮಾಡ್ಕೊಂಡ ಅಂತ. ಪರ್ಯಂಕತ್ವ ಅವಾಪಯೋ ಜಲನಿಧೋ ವಿಷ್ಣು ಶಯಾನಸ್ಯ ಚ. ಶಯಾನಸ್ಯ ವಿಷ್ಣೋ ಪರ್ಯಂಕತ್ವ ಅವಾಪಯೋ. ಮಲಗಲಿಕ್ಕೆ ಹೊರಟಿರುವಂತಹ ದೇವರಿಗೆ ಹಾಸಿಗೆಯಾಗಿ ನಿಂತಿದ್ದಾನಲ್ಲ, ಅವನೇ ಇವನು ಶೇಷದೇವರು, ಬೇರೆ ಯಾರೂ ಅಲ್ಲ. ಆಸೀತ್ ಶೇಷ ಮಹಾಫಣಿ ಮುಸಲಭೃತ್ ದಿವ್ಯಾಕೃತಿ ಲಾಂಗಲಿ. ದಿವ್ಯವಾದ ಆಕೃತಿ ಶೇಷದೇವರ ಆಕೃತಿ. ಹೆಂಗ? ದಿವ್ಯ. ಈ ದಿವ್ಯ ಶಬ್ದಕ್ಕೆ ಅರ್ಥ ಏನ್ ಮಾಡಬೇಕು ಅಂದ್ರೆ ಅಲೌಕಿಕ. ಈ ನಮ್ಮ ಲೋಕದಲ್ಲಿ ಅಂಥ ಆಕೃತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕಾತೀತವಾದ ಆಕೃತಿ ಅದು. ಮತ್ತೆ 2 ಆಯುಧಗಳು. ಬಲರಾಮ ದೇವರ ಆಯುಧ 2. ಈ ಭೀಮಸೇನ ದೇವರ ಆಯುಧ ಅಂದ್ರೆ ಗದಾ ಅಂತ ಗೊತ್ತದ್ರಿ. ಅರ್ಜುನನ ಆಯುಧ ಯಾವುದು ಅಂದ್ರೆ, ಮತ್ತೆ ಅಥವಾ ಇಂದ್ರದೇವರ ಆಯುಧ ಯಾವುದು ಅಂತ ಕೇಳಿದ್ರೆ ಇದು ವಜ್ರಾಯುಧ ಅಂತ ಗೊತ್ತದೆ. ಶೇಷದೇವರ ಆಯುಧ ಯಾವುದು ಅಂತ ಕೇಳಿದ್ರೆ ಒಂದು ನೇಗಿಲು, ಒಂದು ವನಕಿ, 2 ಆಯುಧ ನೋಡ್ರಿ. ಫಸ್ಟ್ ಕ್ಲಾಸ್ ಆಯುಧ ಇಟ್ಕೊಂಡ್ಬಿಟ್ಟಾರೆ. ಅದಕ್ಕೆ ಹೇಳಿದ್ರು ಮುಸಲಭೃತ ದಿವ್ಯಾಕೃತಿ ಲಾಂಗಲಿ. ಮುಸಲ ಅಂದ್ರೆ ವನಕಿ, ಲಾಂಗಲಿ ಅಂದ್ರೆ ನೇಗಿಲು. ಅಂದ್ರೆ ಅವ್ರು ಹೆಂಗ್ ಉಪಾಯ ಮಾಡ್ಯಾರ ಶೇಷದೇವರು ಅಂದ್ರೆ, ಯಾವರ ಬಹಳ ದೂರ ಹೋಗಿದ್ದ ಅಂದ್ರೆ ನೇಗಿಲು ಹಾಕಿ ಎಳೆಯೋದಂತ, ವನಕಿ ತಗೊಂಡು ಹೊಡೆಯೋದಂತ. ಇಷ್ಟು ವ್ಯವಸ್ಥೆ. ಎಂತಿಂಥ ಆಯುಧ ಮಾಡ್ಕೊಂಡಿರ್ತಾರೆ ಎಲ್ಲರ ಹೇಳ್ತೀನಿ. ಅವ ಪಾಪ ಹೊಂಟಾನೆ, ಅವನ್ ಧೋತ್ರ ಹಿಡಿದು ಎಳೆದು
ಫಂಡ ತೊಳೆದು ಮತ್ತೆ ಕಳಿಸೋದಂತ ಮತ್ತೆ ಹೇಳಿದ್ರೆ ಯಾವ್ದು ಮತ್ತೆ ಫಂಡ ತೊಳೆದು ಕಳಿಸೋದು ಅಂತ ಮಾಡಿದ್ರೆ ಹೆಂಗಿರ್ತದೆ ಹಂಗೆ ರೀ. ಅವ್ನು ಮುಸಲಾಯುಧ ನೇಗಿಲನ್ನು ಹಾಕಿ ಅವ್ನು ಎಳ್ಕೊಳ್ಳೋದು, ಮರ್ಕಿ ತೊಗೊಂಡು ಠಣ್ಣಲ್ಲಿ ಕೊಟ್ಟೋದು. ಇದು ವಿಶೇಷ ದೇವರು ಮಾಡುವಂತಹದ್ದು ಅಂತ. ಇದಕ್ಕೆ ಹೋಗಿದ್ರೆ ಹಸ್ತಿನಾಪುರಕ್ಕೆ ಹೋಗಿದ್ರು. ದುರ್ಯೋಧನಾದಿಗಳು ಹೇಳಿ ಕಳಿಸಿದ್ರು, ಬರ್ರಿ ಬಂದಿನಿ ಅಂತ ತಿಳ್ಕೊಂಡು ಹೇಳಿ ಬಂದ್ರು. ಸ್ವಲ್ಪ ಏನೋ ಅವ್ರಿಗೆ ಒಂಚೂರು ಭಿನ್ನಾಭಿಪ್ರಾಯ ಬಂತು. ನೀನ್ಯಾವ ಅಂತ ತಿಳ್ಕೊಂಡು ದುರ್ಯೋಧನ ಸ್ವಲ್ಪ ಮಾತಾಡಿದ. ನನಗೆ ಮಾತಾಡ್ತೀಯ ನೀನು ಅಂತ ಶೇಷದೇವರು ಸಿಟ್ಟಿಗೆ ಎದ್ದು ಬಲರಾಮ ದೇವರು ತಮ್ಮ ಮುಸಲಾಯುಧವನ್ನ ನೇಗಿಲನ್ನು ತೆಗೆದು ಹಸ್ತಿನಾಪುರದ ಊರ ಹೊರಗೆ ನದಿ ಇತ್ತಂತ ಅಲ್ಲಿಗೆ ಹಾಕಿ ಹಿಂಗೆ ಎತ್ತಲಿಕ್ಕೆ ಹೊರಟ್ಬಿಟ್ರು ಅಂತೀರ. ಅದನ್ನ ಏನಾಯ್ತು, ಹಸ್ತಿನಾಪುರವೇ ಗಂಗಾನದಿಗಳು ಮುಳುಗ್ಲಿಕ್ಕೆ ಹೊರಟ್ಬಿಡ್ತಂತ, ಹಿಂಗೆ ಎದ್ಬಿಡ್ತಂತ. ಉಡ್ಕೋತ್ ಬಂದ ಸ್ವಲ್ಪ ಆಯುಧ ತೆಗಿರಿ ನಿಮ್ದಿಲ್ಲ, ನಾವು ಒಟ್ಟರು ನೀರೇ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿ. ಹಾಗಾಗಿ ಮುಸಲಾಯುಧವನ್ನೊಂದು ಮತ್ತೆ ಇನ್ನೊಂದು ಲಾಂಗಲಿ ನೇಗಿಲನ್ನು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ರಿ. ಹಾಕಿದ್ರೆ ಪರ್ಯಂಕತ್ವಮವಾಪಯೋ ಜಲರಧೌ ವಿಷ್ಣು ಶಯಾನಸ್ಯ ಚ. ಇದನ್ನೇನ್ ಮಾಡಿದ್ರು, ಪರಿಚಯ ಮಾಡಿಸಿದ್ರು. 1000 ಹೆಡೆಗಳಿಂದ ಮುಖಗಳಿಂದ ಕೂಡಿರುವ ಒಂದು ಕೈಯಲ್ಲಿ ಮತ್ತ ನೇಗಿಲನ್ನ ಇನ್ನೊಂದು ಕಡೆಯಲ್ಲಿ ಮನಕೆಯನ್ನು ಹಿಡ್ಕೊಂಡಿರುವಂತಹ ಶೇಷದೇವರು ಭಗವಂತನಿಗೆ ಹಾಸಿಗೆಯಾಗಿದ್ರು. ಅಂಥವರೇ ಇವತ್ತು ಲಕ್ಷ್ಮಣನಾಗಿ ಬಂದಿದ್ದಾರೆ ಇತ್ಯುಕ್ತ. ಹೀಗೆ ರಾಮನ ಕಡೆಯಿಂದ ಹೇಳಿಸಿಕೊಂಡಿರುವಂತಹ ಸಹ ಲಕ್ಷ್ಮಣನು ಯಯೌ ಹೊರಟನು. ಹೋಗುವಾಗ ರಾಮನ ಧ್ಯಾನವನ್ನ ಮಾಡ್ತಾ ಹೋದ್ನಂತೆ. ದೇಹತ್ಯಾಗ ಮಾಡುವಾಗ ಭಗವಂತನ ಚಿಂತನೆಯನ್ನು ಮಾಡ್ತಾ ದೇಹತ್ಯಾಗವನ್ನ ಮಾಡಬೇಕು. ಅದಕ್ಕೆ ಹೇಳಿದ್ದಾರೆ, ನಾವು ನಿತ್ಯ ಮಲಗುವಾಗ ರಾತ್ರಿ ಹೊತ್ತಿನಲ್ಲಿ ಲಯ ಚಿಂತನೆಯನ್ನು ಮಾಡ್ಬೇಕಂತ. ಏನ್ ಲಯ ಚಿಂತನೆ? ಭಗವಂತ ಪ್ರಳಯ ಕಾಲ ಬಂದಾಗ ಯಾರನ್ನ ಲಯಗೊಳಿಸ್ತಾನ, ಯಾರ ಲಯಗೊಳಿಸ್ತಾನ, ಕೊನೆಗೆ ತನ್ನಲ್ಲಿ ಎಲ್ಲವನ್ನ ಲಯಗೊಳಿಸ್ತಾನ ಅಂತ ಚಿಂತನೆ ಮಾಡ್ಬೇಕಂತ ನಿತ್ಯ ಮಲಗೋ ಕಾಲಕ್ಕೆ. ಅಲ್ರಿ ಅಲ್ಲೆಲ್ಲೋ ಹೊರಗೆ ಇನ್ನೂ ಲಯ ಆಗಿಲ್ಲ ಬಿಟ್ಟಿಲ್ಲ, ಸುಳ್ಳು ಹೆಂಗ್ ಲಯ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಚಾರ ಅಂತಾರ, ನಿನ್ನ ದೇಹದಲ್ಲೂ ಹಂಗೆ ಲಯ ಆಗ್ತದೆ ನಿತ್ಯದಲ್ಲಿ. ಕೆಳಗಿನ ಇಂದ್ರಿಯಗಳು ಮೇಲಿನ ಇಂದ್ರಿಯ ದೇವತೆಗಳಲ್ಲಿ, ಮೇಲಿನ ಇಂದ್ರಿಯ ದೇವತೆಗಳು ಮೇಲಿನ ಇಂದ್ರಿಯ ದೇವತೆಗಳ ಲಯ ಹೊಂದಿ ಕೊನೆಗೆ ಎಲ್ಲಾ ದೇವತೆಗಳು ಪರಮಾತ್ಮ ಲಯ ಹೊಂದಿದಾಗನೇ ನೀನು ಗಾಢವಾದ ನಿದ್ರೆ ಹತ್ತದ ನಿನಗೆ. ಹಂಗ ಮಲ್ಕೊಂಡಾಗು ಇವ್ ಕಣ್ ಬಿಟ್ಕೊಂಡ ಮಲ್ಕೊಂಡಿದ್ದ ಅಂದ್ರೆ ನೋಡೋರ್ ಪರಿಸ್ಥಿತಿ ಏನಾಗ್ಬೇಡ ಹೇಳ್ರೋಣಂತ. ಏನ್ ಮಲ್ಕೊಂಡೇ ಬಿಟ್ಟಾನೋ ಬರಂಗಿಲ್ಲ, ಕಣ್ ತೆಕ್ಕೊಂಡು ಮಲ್ಕೊಂಡಿದ್ರೆ. ಅದಕ್ಕೆ ದೇವರು ಬಹಳ ಬುದ್ಧಿವಂತನೇ. ನಾವು ಮಲ್ಕೊಂಡಾಗ ಎಲ್ಲಾ ಇಂದ್ರಿಯಗಳನ್ನ ಉಪರತಗೊಳಿಸ್ಬಿಡ್ತಾನ. ಅದು ಹೆಂಗ? ಕಣ್ಣಿನ ಅಭಿಮಾನಿ ದೇವತೆ ತನಗಿಂತಲೂ ಉತ್ತಮರಾದ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ, ಆ ಉತ್ತಮಾಭಿಮಾನಿ ದೇವತೆ ಅದಕ್ಕಿಂತಲೂ ಉತ್ತಮಾಭಿಮಾನಿ ದೇವತೆಯಲ್ಲಿ, ಹಿಂಗ ಒಬ್ಬೊಬ್ಬರೇ ಹೋಗ್ತಾರಂತ. ಅದಲ್ಲೇ ಚಿಂತನೆಯನ್ನು ಮಾಡಬೇಕು. ಭಗವಂತನ ಚಿಂತನೆಯನ್ನು ಮಾಡ್ತಾ ತ್ಯಾಗ ಮಾಡಿದಂತೆ, ದೇಹ ತ್ಯಾಗ ಮಾಡಿದಂತೆ. ಯಾರು ಅಂದ್ರೆ ಲಕ್ಷ್ಮಣ. ಹೆಂಗಿತ್ತು ಧ್ಯಾನ ಅಂದ್ರೆ ಶ್ರೀಮದಾಚಾರ್ಯರ ಯೋಗ್ಯತಾ ಎಷ್ಟು ದೊಡ್ಡದ, ವಾಯುದೇವರ ಯೋಗ್ಯತಾ ಎಷ್ಟು ದೊಡ್ಡದ ಅಂದ್ರೆ ಶೇಷದೇವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಆ ಕಾಲದಲ್ಲಿ ಅವ ಏನ್ ಚಿಂತನೆ ಮಾಡಿದ್ದಾನೆ ಎಂಬುದನ್ನು ಬರಿಬೇಕಾಗಿದ್ರೆ ಅದು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರೈತರ್ ಜನ್ಮವೃತ್ಯಾಮಯಾನಾಮ್ ಅಂತ ಪಂಡಿತಾಚಾರ್ಯ ಹೇಳಿದ ಅತ್ಯಂತ ಸತ್ಯ. ಸರ್ವಾಂತರಾತ್ಮನ್ ಅನ್ಬೇಕಾದ್ರೆ ಪರಮಾತ್ಮನಲ್ಲಿ ಬಿಟ್ಬಿಡ್ರಿ. ಅಫ್ಕೋರ್ಸ್ ಪರಮಾತ್ಮನಲ್ಲಿ ಪ್ರವೇಶ ಮಾಡೋಂಗಿಲ್ಲ, ಇಲ್ಲ ಅಂದ್ರೆ ಅಂತರಾತ್ಮನಾಗಿ ಪ್ರವೇಶ ಮಾಡೋದಿಲ್ಲ. ಗರುಡಶೇಷಾದಿಗಳಲ್ಲಿ ಪ್ರವೇಶ ಮಾಡ್ತಾರ ವಾಯುದೇವರು ಅನ್ನೋದಕ್ಕೆ ದೃಷ್ಟಾಂತ ಯಾವುದು? ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ ಜನ್ಮ ವೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ. ಸರ್ವಾಂತರ್ಯಾಮಿನ್ ಏನಂತ ಚಿಂತನೆ ಮಾಡ್ತಿದ್ರು ಆವಾಗ? ಜಗದ್ಭವ ಭಯಧ್ವಾಂತಚ್ಛಿದಂ ರಾಘವಂ ಧ್ಯಾಯನ್ ಆಪಚ ತತ್ಪದಂ ದಶಶತೇರ್ಯುಕ್ತೋ ಮುಖಾಂಬೋರುಗೈಹಿ. ಸಹ ಏವ್ ಜಗತ್ತಿನ ಭವ, ಜಗದ್ಭವ ಅಂದರೆ ಈ ಲೋಕದಲ್ಲಿ ಉಂಟಾಗುವಂತಹ ಭಯ, ಈ ಭಯವೆಂಬುವಂತಹ ಧ್ವಾಂತ ಅಂದ್ರೆ ಕತ್ತಲೆ, ಅದನ್ನ ಚಿತ್ತ ಅಂದ್ರೆ ನಾಶ ಮಾಡುವಂಥದ್ದು ರಾಮಚಂದ್ರ. ಹಾಗಾದ್ರೆ ನೋಡ್ರಿ ಏನಾಗ್ತದೆ, ನಾವು ಈ ಸಂಸಾರದಲ್ಲಿ ಇದ್ದಾಗ ಈ ಸಂಸಾರದಲ್ಲಿರುವಂಥವ್ರು ನಮಗೆ ಇಲ್ಲಿಂದ ಹುಟ್ಟುವಂತಹ ನಾನಾ ತರಹದ ಭಯಗಳು, ಇಲ್ಲಿದ್ದಾಗ ಒಂದೊಂದು ಭಯಗಳು. ಒಬ್ಬ ಕವಿ ಹೇಳ್ತಾನೆ, ಭೋಗೇ ರೋಗ ಭಯಂ, ಕುಲೇ ಕ್ಷತಿ ಭಯಂ, ವಿತ್ತೇ ನೃಪಾಲಾತ್ ಭಯಂ. ಭಾರಿ ಅದ್ಭುತ. ನಮ್ಮ ಆಚಾರ್ಯ ಶ್ಲೋಕ ಹೇಳ್ತಿರ್ಬೇಕು ಯಾವಾಗಲೂ ಪಾಠ ಕೂತ. ಭೋಗೇ ರೋಗ ಭಯಂ, ಜಾಸ್ತಿ ತಿಂದ್ರೆ ಏನ್ ರೋಗ ಬರ್ತದೋ ಅಂತ ಭಯ ಹೆಂಗಿರ್ತದೆ ನೋಡ್ರಿ. ಭೋಗೇ ರೋಗ ಭಯಂ, ಹೆಚ್ಚಿಗೆ ತಗೋಬೇಡ್ರಿ ಅಂತ ಹೇಳ್ತಾನೆ ಡಾಕ್ಟರ್. ಬೇಕಾದ್ರೆ ತಗೊಳ್ಳೋದನ್ನ 3 ಸಲ ತಗೊಳ್ರಿ, 4 ಸಲ ತಗೊಳ್ರಿ, ಒಮ್ಮೆ ತಗೊಂಡ್ಬಿಡ್ಬೇಡ್ರಿ. ಭೋಗಿ ರೋಗ ಭಯಂ, ಕುಲೇ ಕ್ಷತಿ ಭಯಂ, ಭಾರಿ ದೊಡ್ಡ ಕುಲದಾಗ ಹುಟ್ಟಿಬಿಟ್ರೆ ಎಲ್ಲಿ ಕುಲದಿಂದ ತಾಳಿ ಬೀಳ್ತೀವೋ ಅಂತ ಭಯ. ವಿತ್ತೇ ನೃಪಾಲಾತ್ ಭಯಂ, ಹಣ ಇಟ್ಕೊಂಡಿದ್ರೆ ಟ್ಯಾಕ್ಸ್ ಹಾಕ್ತಾರೋ ಅಂತ ಭಯ, ಕಳ್ಳರು ತಗೊಂಡು ಹೋಗ್ತಾರೋ ಅಂತ ಭಯ. ಈ ಸಂಸಾರದಾಗ ಒಂದೇ ಒಂದು ಭಯ ಇಲ್ಲದ್ದು ವೈರಾಗ್ಯಮೇವಾ ಭಯಂ.
ವೈರಾಗ್ಯ ಒಂದೇ ಅಭಯ. ಎಲ್ಲ ಬಿಟ್ಬಿಡ್ರಿ, ಯಾರು ನಮ್ಮ ಕಡೆ ಬರೋದೇ ಇಲ್ಲ. ಅವನ ಕಡೆ ಯಾಕೆ ಹೋಗಲ್ರಿ? ಏನದು ಹೋಗ್ಲಿಕ್ಕೆ ಯಾಕೆ ಹೋಗಲ್ರಿ ಅವನ ಕಡೆ ಕೇಳಿದ್ರೆ ಏನದು ಅವನ ಕಡೆ ಹೋಗ್ಲಿಕ್ಕೆ ಅಂತ ಕೇಳ್ತಾರೆ. ವೈರಾಗ್ಯಮೇವಾ ಭಯಂ. ಆದ್ದರಿಂದ ಶೇಷದೇವರು ಲಕ್ಷ್ಮಣನಾಗಿ ದೇಹತ್ಯಾಗ ಮಾಡುವಾಗ ಏನ್ ಚಿಂತನೆ ಮಾಡ್ತಿದ್ರು? ಇತ್ಯುಕ್ತಸ್ಸಯೋ ಜಗದ್ಭವ ಭಯಧ್ವಂತಚ್ಛಿದಂ ರಾಘವಂ ಧ್ಯಾಯನ್ನಾಭಚ ತದ್ಬದಂ ದಶಶತೈರ್ ಮುಕ್ತೋ ಮುಖಾಂಬೋ ಯುಕ್ತೋ ಮುಖಾಂಬೋರುಗೈಃ ಆಶೀತ ಶೇಷ ಮಹಾಫಣಿ ಮಹಾಫಣಿ ಮುಸಲಭೃತ ದಿವ್ಯಾಕೃತಿರ್ಲಾಂಗಲಿ ಪರ್ಯಂಕತ್ವಮವಾಪಯೋ ಜಲನಿಧೌ ವಿಷ್ಣೋ ಶಯಾನಸ್ಯ ಚ. ಆದ್ದರಿಂದ ದೇಹತ್ಯಾಗವನ್ನು ಮಾಡಿ ಲಕ್ಷ್ಮಣ ಹೊರಟು ಬಿಟ್ಟ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಆ ಲಕ್ಷ್ಮಣನ ಶರೀರ ತ್ಯಾಗವಾಯಿತು. ಒಳಗಿನಿಂದ ಮೂಲ ರೂಪದ ಶೇಷದೇವರು ಬಂದಿದ್ದಾರೆ. ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರಿಕೊಂಡ್ರು. ದೇವತೆಗಳು ಸಾಂಶರಾದದ್ದರಿಂದ ಒಂದೊಂದು ದೇಹದಲ್ಲಿ ಅವರವರ ಮೂಲ ರೂಪಗಳಿದ್ರೂ ಕೂಡ ಹೊರಗೆ ಬಂದಂತೆ ಆ ಹಿಂದಿನ ದೇಹವನ್ನು ಬಿಡುತ್ತಾರೆ, ಮೂಲ ರೂಪಕ್ಕೆ ಸೇರಿಕೊಳ್ಳುತ್ತಾರೆ. ಬಲರಾಮನಾದಾದರೂ ಅಷ್ಟೇ. ಅಥವಾ ಕೆಲವು ಹೀಗೂ ಹೇಳಿದ್ದಾರೆ, ಆ ದೇಹವೇ ಮೂಲ ರೂಪವಾಗಿ ಪರಿಣಾಮಗೊಂಡು ಹೋಗುವಂತಹದ್ದು ಅಂತೂ ಇದೆ. ಎರಡು ಕ್ರಮ ಇರುತ್ತದೆ. ಮುಂದೆ 60ನೇ ಶ್ಲೋಕದಲ್ಲಿ ಅಥ ರಾಘವ ಸ್ವಭವನೋಪಗತೌ ವಿಧದೆ ಮತಿಂ ಸಹಜನೈರಖಿಲೈಃ ಸಮಘೋಷಯಚ್ಚೈಹೆಚ್ಚತಿ ತತ ಪದಮಕ್ಷಯಂ ಸಪದಿಮೈತಿ ಸಹ. ರಾಮಚಂದ್ರ ಬಂದವನೇ ಬಂದು ಊರಿನಲ್ಲಿ ಅಂದ್ರೆ ಲಕ್ಷ್ಮಣನ ಕೊಟ್ಟು ಕಳಿಸಿದ ಮೇಲೆ ಇಡೀ ಅಯೋಧ್ಯ ಪಟ್ಟಣದಲ್ಲಿ ಡಂಗುರ ಸಾರಿಸಿದ್ನಂತ. ಏನ್ ಡಂಗುರ ಸಾರಿಸಿದ್ದಾನೆ ಅಂದ್ರೆ, ಯಾರ್ಯಾರು ನನ್ನ ಜೊತೆಗೆ ಮೋಕ್ಷಕ್ಕೆ ಬರಬೇಕು ಅಂತ ಇಟ್ಕೊಂಡ್ರಿ ಎಲ್ಲಾರು ಬಂದು ಬಿಡ್ರಿ ಅಂತ ಡಂಗುರ ಸಾರಿಸ್ಬಿಟ್ನಂತ. ಒಬ್ರು ಯಾರು ಅನ್ಬೇಕ್ರಿ ಇವತ್ತಿನ ದಿವಸ? ಒಬ್ರು ಯಾರ್ಯಾರು ಬರ್ತೀರಿ ಬರ್ರಿ ಅಂತ ಅನ್ಬೇಕು ಹೇಳ್ತೀನಿ ನೋಡಂತ. ಒಬ್ರು ಸ್ವಾಮಿಗಳು ಇದ್ರಂತ. ಅವರು ಸ್ವಾಮಿಗಳು ಅಂದ್ರೆ ಹಿಂಗೆ ನಮ್ಮ ಸ್ವಾಮಿಗಳು ಹಂಗಲ್ರಿ, ಊರು ತಿರುಗೋ ಸ್ವಾಮಿಗಳು. ಪಾಪ ಬಾಬಾ ಬೈರಾಗಿ ಬಾಬಾ ಅಂತ ಇರ್ತಾವಂತ. ಊರ್ ಹೋಗ್ಬೇಕು, ಊರ್ ಹೋದಾಗ ಎಲ್ಲ ಹೇಳ್ಬೇಕಂತ, ಯಾರ ಮೋಕ್ಷಕ್ಕೆ ಬರೋದಿಲ್ಲೋ ಎಲ್ಲ ಬಿಟ್ಟು ನನ್ನ ಜೊತೆಗೆ ಬರ್ರಿ ಅನ್ಬೇಕಂತ. ಪಾಪ ಯಾರು ಬರ್ತಾರೆ? ಎಲ್ಲ ಬಿಟ್ಟು ಬಾ ಅಂದ್ರೆ ಮನಿ ಮಠ ಹೆಂಡತಿ ಮಕ್ಕಳು ಅವು ಎಷ್ಟ ಬೇಡಾಗಿದ್ರು ಬಿಟ್ಟು ಬರ್ಲಿಕ್ಕಂತೂ ಬರ್ತಿರಂಗಿಲ್ಲ. ಕೆಲವೊಮ್ಮೆ ಏನಿರ್ತಾವ ಅವು ಅವರ್ಜನೀಯ ಸನ್ನಿಧಿ ಅಂತ ಇರ್ತಾವ್ರಿ. ಆಕಾಶ ಅನ್ನೋದು ಇರ್ತದೆ, ಅದನ್ನ ಬಿಟ್ಟು ಹೋಗಿ ಬರ್ತೇನೆ ಹೇಳೋಣ ಅಂತ. ಎಲ್ಲ ಏನ್ ಬಿಟ್ಟು ಹೋದ್ರು ಆಕಾಶ ಬಿಟ್ಟು ಹೋಗಿ ಬರಂಗಿಲ್ಲ, ಶ್ವಾಸೋಚ್ಛ್ವಾಸ ಬಿಟ್ಟು ಹೋಗಿ ಬರೋದಿಲ್ಲ. ಎಲ್ಲ ಬಿಡಂತ ಹೇಳ್ತಿಕೋ ಶ್ವಾಸೋಚ್ಛ್ವಾಸ ಬಿಡ್ಲಿಕ್ಕೆ ಬರ್ತೇನೆ ಬರೋದಿಲ್ಲ. ಹಂಗ ಕೆಲವರಿಗೆ ಏನೇ ಬೇಸರ ಬಂದಿದ್ರು ಬಿಡ್ಲಿಕ್ಕೆ ಬರಂಗಿಲ್ಲ ಅರ್ಧದ್ದು ಒಲ್ಲೆ ಅಂದ್ಬಿಟ್ರಿ. ಒಬ್ಬ ಎದ್ ಬಿಟ್ರಿ ಸ್ವಾಮಿ ಜೊತೆ, ನಾ ಬರ್ತೀನಿ ಸ್ವಾಮಿಗಳು ಅಂತ ಹೊಂಟ್ಬಿಟ್ಟ. ನೋಡ ಮತ್ತೆ ಎಲ್ಲ ಬಿಟ್ಟು ಬರ್ಬೇಕು, ಮತ್ತೆ ಮೋಕ್ಷ ಕಳಿಸ್ತೀನಿ ನಿಮ್ಮನ್ನ ಅಂದ. ಹ್ಞೂ ರೀ ಸ್ವಾಮಿಗಳು ಅಂದ. ಅವ್ನು ಊರ್ ದಾಟೋ ತನಕ ತಿರುಗಿ ನೋಡ್ಲಿಕ್ಕತ್ತಿದ್ದ. ಈ ಹುಚ್ಚಿ ಅಟ್ಟೋಗ್ತದೆ, ಊರ್ ದಾಟಿದ್ಕೊಂಡು ತಿರುಗಿ ಹೋಗ್ಬಿಡ್ತದೆ ಅಂತ ತಿಳ್ಕೊಂಡು ಮುಂದಿನ ಊರ್ ಹೋತ್ರಿ. ಬೆನ್ನ ಹತ್ತಿ ಬಿಟ್ಟವ, ಹೊಲ ದಾಟಿದ, ಬೆನ್ನ ಹತ್ತಿ ಬಿಟ್ಟ. ಇನ್ನೊಂದು ಊರಿಗೆ ಹೋದ, ಅಲ್ಲೂ ಬಂದ. ಕೊನೆಗೆ ಇವ್ ಗಾಬರಿ ಆಗತ್ತು. ಹಿಂಗ ಹೋದ್ರೆ ಒಪ್ಪುಡು ಬಂದ ಬಿಟ್ರಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಕೊನೆಗೆ ಊರ್ ದಾಟಿದ ಮೇಲೆ ನೋಡಿದ್ದಂತ ಯಾರಿಲ್ಲ ಅಂತ ಗೊತ್ತಾದ್ಮೇಲೆ ತಿರುಗಿ ನಮಸ್ಕಾರ ಹಾಕಿದ್ನಂತ. ನಿಮ್ಮ ಊರಿಗೆ ನೀವು ಹೋಗ್ಬಿಡಪ್ಪ ಮಹಾರಾಯ, ಅಲ್ಲೋ ಮತ್ತೆ ಮೋಕ್ಷ ಕರ್ಕೊಂಡು ಹೋಗ್ತೀವಿ. ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ, ನಿನಗೆಲ್ಲಿ ಕರ್ಕೊಂಡು ಹೋಗಿ ಇಡೀ ಹೋಗತ್ತೆ ಕಳಿಸಿದಂತ. ಹಂಗ ನನಗೆ ಗೊತ್ತಿರಂಗಿಲ್ಲ, ಮನೆಯಿಂದ ಮೋಕ್ಷ ಕರ್ಕೊಂಡು ಹೋಗ್ತಿರ್ತಾರೆ ಇವರು. ರಾಮಚಂದ್ರ ಹೇಳ್ಬಹುದು ಹಂಗ, ಸಮಾಯಾತ ಏ ಮೋಕ್ಷ ಪದೇಚ್ಛವಃ. ಯಾರ್ಯಾರು ಬರ್ತೀರಿ ಬರ್ರಿ, ನಿಮ್ಮನ್ನ ಮೋಕ್ಷ ಕರ್ಕೊಂಡು ಹೋಗ್ತೀನಿ ದೇವ್ರು ಹೇಳ್ಬೇಕ್ರಿ. ಅಥ ರಾಘವ ರಾಮಚಂದ್ರನು ಸ್ವಭವನೋಪಗತೌ ತನ್ನ ಲೋಕಕ್ಕೆ ಹೊರಡಬೇಕು ಅನ್ನೋ ವಿಚಾರ. ಭವನ ಅಂದ್ರೆ ಮನೆ, ತನ್ನ ಮನೆಗೆ ಹೊರಡಬೇಕು ಅಂತ ಬಂದಾಗ ಸಹ ಜನೈಹಿ ಅಖಿಲೈಹಿ ಎಲ್ಲಾರ ಜೊತೆಗೆ ಹೋಗಬೇಕು ಅಂತ ಇಚ್ಛೆ ಮಾಡಿ ಸಮಘೋಷಯಚ್ಚ ಘೋಷಣೆ ಮಾಡಿಸಿದ್ದಂತ. ಇಹೇಚ್ಛತಿ ಪದಂ ಅಕ್ಷಯಂ ತತ್ ಆ ಅಕ್ಷಯ ಪದವಿಯನ್ನ ಯಾರು ಹೊಂದಬೇಕು ಅಂತ ಇಟ್ಕೊಂಡಿದ್ದೀರೋ ನನ್ನ ಕಡೆಗೆ ಬರ್ರಿ ಅಂತ ಹೇಳಿದ್ನಂತ. 61ನೇ ಶ್ಲೋಕ. ಶ್ರುತ್ವಾ ತು ತದ್ಯ ಇಹ ಮೋಕ್ಷ ಪದೇಚ್ಛವಸ್ತೆ ಸರ್ವೇ ಸಮಾಯಯುರಥಾ ತೃಣಮಾಪಿ ಪೀಲಂ ರಾಮಾಜ್ಞೆಯ ಗಮನ ಶಕ್ತಿರಭೂತ್ ತೃಣಾದೇರ್ ಏತತ್ರ ದೀರ್ಘ ಭವಿನೋ ನತು ತೇ ತದೈಚ್ಛನ್. ಬಹಳ ಚಂದದ ಮುಂದಿನ ಮಾತು. ಶ್ರುತ್ವಾತು ತತ್ ಅವೇನು ನಗಾರಿ ಬಾರಿಸೋ ಮೂಲಕ ಘೋಷಣೆ ಮಾಡಿಸಿದ್ನಲ್ಲ, ಕೇಳಿಸ್ಕೊಂಡ್ರು. ಮೋಕ್ಷ ಪದೇಚ್ಛವಃ ಏ ತೇ ಸರ್ವೇ ಸಮಾಯು. ಯಾರಿಗೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಚ್ಛಾ ಇತ್ತು ಅವರೆಲ್ಲರೂ ರಾಮನ ಜೊತೆಗೆ ಬಂದು ನಿಂತ್ಕೊಂಡ್ಬಿಟ್ರು, ಹೋಗೋಣ ಅಂತ ತಿಳ್ಕೊಂಡು ಹೇಳಿ. ಇನ್ ಕೆಲವರಿಗೆ ಇನ್ನೂ ಹೋಗ್ಬೇಕು ಅಂತ ಇಚ್ಛಾ ಬಂದಿದ್ದಿಲ್ಲಂತ. ಏತು ತತ್ರ ದೀರ್ಘ ಭವಿನಃ, ಇನ್ನೂ ಯಾರೂ ದೀರ್ಘಕಾಲ ಈ ರಾಮರಾಜ್ಯದಲ್ಲೇ ಸಂಸಾರದಲ್ಲೇ ಇರಬೇಕು ಅಂತ ಇಟ್ಕೊಂಡಿದ್ರು. ಅದು ನತ ತದ ಇಚ್ಛನ್, ಅವರು ಇಚ್ಛಾ ಮಾಡಲಿಲ್ಲ, ನಾವೆಲ್ಲ ಹೋಗೋಣ ಅಂತ ಇಚ್ಛಾ ಮಾಡಲಿಲ್ಲ. ಅಂದ್ರೆ ಜೀವರಾಶಿಗಳಿಗೆ ಅದು ಪರಮಾತ್ಮ ಎಷ್ಟು ವ್ಯವಸ್ಥೆ ಇಟ್ಟಿರ್ತಾರೆ ಅಂದ್ರೆ, ಸ್ವಯಂ ದೇವರೇ ಬಂದು ಯಾರ್ಯಾರು ಮೋಕ್ಷಕ್ಕೆ ಬರ್ಬೇಕಂತ ಇಟ್ಕೊಂಡ್ರಿ ಬರ್ರಿಯೋ ಅಂತ ಕರೆದ್ರು ಸತ್ಯ ಕೆಲವರು ಇಲ್ಲೇ ಉಳಿದ್ರು ಅಂದ್ರೆ ಏನ್ ಅರ್ಥ ಅದಕ್ಕೆ ಅಂದ್ರೆ ಅವ್ರ ಸಾಧನಾ ಪೂರ್ಣ ಆಗಿಲ್ಲ.
ಅವ್ರದ್ದು ಇನ್ನೂ ಸಾಧನ ಆಗಬೇಕಾಗ್ಯದ. ಎಷ್ಟು ಸಾಧನ ಆಗಬೇಕಾಗ್ಯದ ಅಂದ್ರೆ ರಾಮನ್ ನೋಡಿಯೂ ರಾಮನ ಜೊತೆ ವಾಸ ಮಾಡಿಯೂ ಸಾಧನೆ ಆಗದೇ ಇದ್ದಂಥ ವ್ಯಕ್ತಿಗಳು ಇರ್ತಾರಂತಾತಲ್ಲ. ವಿಚಿತ್ರ ಹೌದಿಲ್ಲ? ಬುದ್ಧನ ಜೊತೆಗೆ ಅವನ ಅಣ್ಣ ಇದ್ದಂತ್ರಿ, ಕಾಕಾನ ಮಗ ಅಣ್ಣ ಆನಂದ ಅಂತ ಅವನ ಹೆಸರು. ಬುದ್ಧನ ಜೊತೆಗೆ ಅವನ ಅಣ್ಣ ಕಾಕಾನ ಮಗ ಅಣ್ಣ ಒಬ್ಬ ಇದ್ದ, ಅವನು ಸ್ವಾಮಿಗಳಾಗಿದ್ದ. ಬುದ್ಧನು ಸ್ವಾಮಿ, ಅವರು ಸ್ವಾಮಿ, ಇಬ್ಬರು ಸನ್ಯಾಸ ತಗೊಂಡಿದ್ರು. ಬುದ್ಧ ಹೋಗೋದು ಮಹಾನಿರ್ವಾಣ ಸಮಯ ಬಂತಂತ. ಯಾಕೆ ಹೇಳ್ತೀನಿ ಅಂದರೆ ಕೆಲವು ಘಟನೆಗಳು ಹಂಗೆ ಇರ್ತಾವ ಅನ್ನೋದು ದೃಷ್ಟ ಅಂತ. ಬುದ್ಧ ಮಹಾನಿರ್ವಾಣ ಹೊಂದೋ ಸ್ಥಿತಿ ಬಂದ. ಆನಂದ ಕೇಳಿದಂತ, ಮತ್ತು ಬುದ್ಧ ನೀ ಹೊಂಟು ಬಿಟ್ಟಿ, ಸಿದ್ಧಾರ್ಥ ನೀ ಹೊರಟಿ, ಎಲ್ಲರಿಗೂ ಎಂದೆಂದು ಹೋಗ್ತೀನಿ ಅಂತ ತಿಳ್ಕೊಂಡೆಲ್ಲ ಹೇಳಿದ್ದಿ, ಮತ್ತು ನಾ ಎಂದು ಹೋಗ್ತೀನಿ ಹೇಳು ಅಂತ ಕೇಳಿದ್ನಂತ. ಬುದ್ಧ ಹೇಳಿದ್ನಂತ ಎಲ್ಲರಿಗೂ ನೀ ಇವತ್ತು ಹೋಗ್ತೀನಿ, ನಾಳೆ ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಹೇಳಿದ್ನಂತ. ಆನಂದ ಕೇಳಿದ್ನಂತ ನಾ ಎಂದು ಹೋಗ್ತೀನಿ ಅಂತ ತಿಳ್ಕೊಂಡು. ಬುದ್ಧ ಹೇಳಿದಂತ ನಾ ಹೋದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ನಂತ. ಅವ ಅಂದ ಏನು ಆಶ್ಚರ್ಯ, ಹೌದು ನಿಂದಿನ್ನೂ ಸಾಧನ ಆಗಿಲ್ಲ, ನಾ ಏನು ಮಾಡಲಿ ಎಂದ ಬುದ್ಧ. ನಾ ಹೋಗಿ ಇಷ್ಟನೇ ದಿವಸ ಆದ್ಮೇಲೆ ನೀನು ಒಂದು ದಿವಸ ದೇಹ ತ್ಯಾಗ ಮಾಡ್ತೀನಿ ಅಂತ ತಿಳ್ಕೊಂಡು. ಹಂಗ ಬುದ್ಧನ ಜೊತೆಗೆ ಇದ್ದು ಆನಂದ ಎನಿಸುವ ಬುದ್ಧ ಹೋದ್ಮೇಲೆ ಹೋದಂಗ ಕೆಲವು ರಾಮನ ಜೊತೆಗೆ ಇದ್ದು ರಾಮನ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ರು, ರಾಮನ ಜೊತೆಗೆ ಹೋಗ್ಬೇಕು ಅಂತ ಬುದ್ಧಿ ಬರಲಿಲ್ಲ ಅಂತ. ಮತ್ತೆ ಯಾರ್ಯಾರು ಹೋಗ್ಬೇಕು ಅಂತ ಇಚ್ಛಾ ಬಂತು ಅಂತ ಕೇಳಿದ್ರೆ ತೃಣಾಹ ಪಿಪೀಲಿಕಾಹ ಗರ್ಧವಾಹ, ಕತ್ತಿಗಳು ಸಹಿತೇಕ, ಇರುವಿಗಳು ಸಹಿತೇಕ, ಹುಲ್ಲುಗಳ ಸಹಿತೇಕ ಹೋಗ್ಬೇಕು ಅಂತ ಇಚ್ಛಾ ಮಾಡಿದ್ವಂತ. ಏನ್ರಿ ಆಚಾರ, ಮತ್ತು ಅವ್ರಿಗೆಲ್ಲ ಸಾಧನ ಆಗಿತ್ತ, ಇರುವಿಗೆ, ಹುಲ್ಲಿಗೆ, ಕತ್ತಿಗೆ ಇವೆಲ್ಲ ಸಾಧನ ಆಗಿತ್ತ. ಹೋಲ್ಬಿಡ್ರಿ ಯಾಕಂದ್ರೆ ನೀವೆಲ್ಲ ಪುರಾಣದಾಗ ಹೇಳಿ ಹೇಳ್ತಿರ್ತೀವಿ, ಒಪ್ಕೋತೀವಿ. ಈ ಹುಲ್ಲು ರಾಮನ ಜೊತೆಗೆ ಹೊಂಟಿತ್ತು ಅಂತ ಹೇಳ್ತಿರಲ್ಲ, ಸ್ವಲ್ಪ ನೋಡ್ಕೊಂಡು ಹೇಳ್ಬೇಕು ಬೇಡ. ಯಾಕಂದ್ರೆ ಹುಲ್ಲು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯದ? ಒಂದ್ ಕಡೆ ಕೂತಿರ್ತದ ಅದು ಹುಲ್ಲು, ಅದನ್ನ ಭಾಳ ಅಂದ್ರೆ ಕಿತ್ತಬಹುದು ನೀವು ಅಷ್ಟೇ. ಅದ್ರ ಹುಲ್ಲು ಹಿಂಗೆ ನಡ್ಕೋತ ಬರ್ತಿರ್ತಾರೆ, ಅದೇನು ಕಾರ್ಟೂನ್ ಏನ್ರ ಹೋಗ್ಲಿಕ್ಕೆ ಹಿಂಗೆ. ಮತ್ತೆ ಹೆಂಗೆ ಹೇಳಿದ್ರಿ ನೀವು ಅದನ್ನ ತಿಳ್ಕೊಂಡಂದ್ರೆ ಅದಕ್ಕೆ ಶ್ರೀಮದಾಚಾರ ಅಂತಾರೆ, ನಿಮಗೆ ಏನು ಗೊತ್ತಿಲ್ಲ ಅಂದರೆ ಕರೆದವ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಆಚಾರ್ಯ. ಕರೆದವ್ರು ಯಾರು? ಶ್ರುತ್ವಾತು ತದ್ಯ ಇಹ ಮೋಕ್ಷ ಪದೇ ಛವಸ್ತೆ ಸರ್ವೇ ಸಮಾಯುರಥ ತೃಣಮಾ ಪಿಪೀಲಂ ತೃಣಂ ಆ ಪಿಪೀಲಂ. ಇರುವಿಗಳು ಬಂದಿದ್ವು ಅಂತ ಮೋಕ್ಷಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ, ನಮ್ಮ ಮನ್ಯಾಗ ಇರುವಿ ನೋಡಿದಾಗ ನೆನಪಾಗ್ಬೇಕ್ರಿ, ಯಾವಾಗ ಮೋಕ್ಷಕ್ಕೆ ಹೋಗ್ತದೋ ಏನೋ ಪಾಪ ಇದು ಅಂತ ತಿಳ್ಕೊಂಡು ಹೇಳಿ. ಕೆಲವ್ರು ಅಂತಿರ್ತಾರೆ, ನೀ ಹೋಗ್ತೀವೋ ನಾನೇ ಕಳಿಸ್ತೇವೆ ಅಂತ ಅಂತಿರ್ತಾರೆ. ಕೆಲವರು ತುಳಿದು ಬಿಡ್ತಾರೆ ಪಾಪ ಇರುವಿನ, ಮೋಕ್ಷ ಕಳಿಸಿ ಬಿಡ್ತಾರೆ. ಅದು ಇರುವಿ ತುಳಿದು ಮತ್ತೆ ಹೇಳೋದು ಬೇರೆ. ನನ್ನಂಥ ಶ್ರೇಷ್ಠ ಬ್ರಾಹ್ಮಣ ಕಾಲಕ್ಕೆ ಸತ್ತಿಯಿಂದ ನೀ ಮೋಕ್ಷಕ್ಕೆ ಹೋಗಿ ಬಿಡುವಂತನೋ, ಮತ್ತೆ ತುಳು ಪಾಪ ಮಾಡಿರ್ತಾನೆ ಇವ, ಅದಕ್ಕೆ ಮೋಕ್ಷ ಕಳಿಸ್ತಾನಂತೀವಿ ಪುಣ್ಯಾತ್ಮ. ಅದಕ್ಕೆ ಇರುವೆಗಳೆಲ್ಲವೂ ಹೊರಟವು. ತೃಣಾಹ ಹುಲ್ಲು, ಅಂದ್ರೆ ಈ ಹುಲ್ಲು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯದ ಅಂತಂದ್ರೆ ರಾಮಾಜ್ಞೆಯ ಗಮನ ಶಕ್ತಿರಭೂ ತೃಣಾದೇಹೆ. ಬರೇ ಹುಲ್ಲಲ್ಲ, ಹುಲ್ಲಿನ ಜೊತೆಗೆ ಕೆಲವು ಮರಗಳು ಹೋಗ್ಯಾವ, ಕೆಲವು ಇನ್ನೂ ಬೇರೆ ಬೇರೆ ಪದಾರ್ಥಗಳು ಹೋಗ್ಯಾವ. ಅವುಗಳಿಗೆಲ್ಲದಕ್ಕೂ ಕೂಡ ಶಕ್ತಿ ಹೇಗೆ ಬಂತು? ರಾಮಾಜ್ಞೆಯ, ರಾಮದೇವರ ಆಜ್ಞೆಯಿಂದ ಅವುಗಳಿಗೆಲ್ಲ ನಡೆಯುವಂತಹ ಸಾಮರ್ಥ್ಯ ಬಂದಿತ್ತು ಅಂತ ತಿಳ್ಕೊಳ್ಬೇಕು. ಈಗ ಗಿಡ ಅದ, ಹುಲ್ಲವ ಅಂತ ತಿಳ್ಕೊಳ್ರಿ, ಅವನ್ನ ನೀವು ಭೂಮಿಯಿಂದ ಬೇರ್ಪಡಿಸಿಬಿಟ್ರೆ ಸತ್ಯ ಹೋಗ್ಬಿಡ್ತಾವ. ಎಷ್ಟೊತ್ತು ಉಳಿತಾವ? ಉಳಿಯೋದಿಲ್ಲ. ಆದರೆ ಆಶ್ಚರ್ಯ ಏನು ಅಂದರೆ ರಾಮನ ಸಾಮರ್ಥ್ಯದಿಂದ ಇವುಗಳು ಅದೇನಂತರ ಮತ್ತು ಭೂಮಿಯಿಂದ ಬೇರ್ಪಟ್ಟರೂ ಕೂಡ ನಡ್ಕೋತ ರಾಮನ ಜೊತೆ ಬಂದುವಂತ. ಗಮನ ಶಕ್ತಿರಭೂತ್ ಏತತ್ರ ದೀರ್ಘ ಭವಿನಃ ಅನ್ನೋತತೆ ತದ ಇಚ್ಛನ್. ಅವರು ಹೋಗಲಿಲ್ಲ. ಸರಿ, ರಾಮ ಹೊರಟ, ರಾಮಾಯಣದ ಬರ್ತದ್ರಿ. ಎಲ್ಲಿ ಹೋದ ರಾಮಚಂದ್ರ ಅಂದ್ರೆ ಎಲ್ಲರೂ ಸರಿಯೂ ನದಿ ಕರ್ಕೊಂಬಂದಂತೆ. ಎಲ್ಲಾರನು ಸರಿಯೂ ನದಿ ಕರ್ಕೊಂಬಂದು, ಯಾರು ಅಯೋಧ್ಯಕ್ಕೆ ಹೋಗಿರಿ, ಯಾರು ಸರಿಯೂ ನದಿ ನೋಡಿದ್ದೀರಿ ಅವ್ರಿಗೆ ಗೊತ್ತಿರ್ತದೆ. ಗಂಗಾ ಗಂಗಾ ದೊಡ್ಡ ಪಾತ್ರ ರೀ, ಅದು ಸತ್ಯ ಭಾರಿ ದೊಡ್ಡ ಪಾತ್ರ. ಹಿಮಾಲಯದಾಗ ಹುಟ್ಟಿದ ಸರಿಯೂ ನದಿ, ಅದು ಬೇರೆ ಕಡೆ ಹುಟ್ಟಿಲ್ಲ. ಮತ್ತೆ ಈ ಸಾಮಾನ್ಯ ಎಲ್ಲ ನದಿಗಳು ಹಿಮಾಲಯದಾಗ ಹುಟ್ಟೋದು, ಗಂಗೋತ್ರಿ, ಯಮುನೋತ್ರಿ ಇವೆಲ್ಲವೂ ಅಲ್ಲೇ. ಹಾಗಾಗಿ ಅದು ಹಿಮಾಲಯದಲ್ಲಿ ಹುಟ್ಟಿರುವಂತಹದ್ದು. ಅಲ್ಲಿಂದ ಇಲ್ಲಿ ಬಂದಂತ ಹರ್ಕೊಂಡು ಸರಿಯೂ ನದಿ ಅಂತ ಅನ್ನೋದು. ಆ ಸರಿಯೂ ನದಿ ಒಳಗೆ ಸ್ನಾನ ಮಾಡ್ರಿ ಎಲ್ಲಾರು, ಆಮೇಲೆ ಕಳಿಸ್ತೀನಿ ಅಂತ ಹೇಳಿದ್ರಂತ. ಬಂದವರೆಲ್ಲ ನೋಡಿದ್ರಂತ. ಕೆಲವರೆಲ್ಲ ಏನ್ ಮಾಡ್ಬೇಕು ಅಂದ್ರು, ರಾಮ ಸ್ನಾನ ಮಾಡ್ರಿ ಅಂತ ಹೇಳೋ ಬಂದು ಒಂದು ಶಬ್ದ ಹೇಳಿದ್ನಂತ. ಪಂಡ್ರಿನಾಥಾಚಾರ ಒಂದು ಕಥೆ ಹೇಳ್ತಿರ್ತಾರೆ, ಹೇಳ್ತಿದ್ರು ಹಿಂದಕ್ಕೆ. ಪಂಡ್ರಿನಾಥಾಚಾರ್ಯರು ಈ ರಾಮಾಯಣ ಮುಗಿಯೋ ಕಾಲಕ್ಕಿಂತ ಅದಕ್ಕೊಂದು ಕಥೆ ಹೇಳ್ತಿರ್ಬೇಕು. ಏನ್ ಹೇಳಿದ್ರು? ಎಲ್ಲಾರು ಬಂದ್ರಂತ, ರಾಮ್ ಹೇಳಿದ್ದಂತ, ಯಾರ್ಯಾರಿಗೆ ಮೋಕ್ಷಕ್ಕೆ ಬರ್ಬೇಕಾದ್ರೆ ಎಲ್ಲಾರು ನದಿಯಾಗ ಹಾರ್ಕೊಳ್ರಿ ಅಂತ ಹೇಳಿದ್ನಂತ. ಸ್ನಾನ ಮಾಡ್ರಿ ಅಂತ ಹೇಳಿದ್ರೆ ಅದ್ರಾಗ ಹಾರ್ಕೊಳ್ರಿ ಅಂತ ಹೇಳಿದಂತ. ಕೆಲವ್ರೆಲ್ಲ ಅಂದ್ರು, ಇಷ್ಟಲಿಗೂ ಹಾರ್ಕೊಳ್ಳೋ ವಯಸ್ಸು ನಮ್ಗೆ ಬಂದಿಲ್ಲ ಅಂದ್ರಂತ. ಕೆಲವರೆಲ್ಲ ಪಾಪ ಇಷ್ಟಲಿಗೂ ಹಾರ್ಕೊಳ್ಳೋ ವಯಸ್ಸು ಬಂದಿಲ್ಲ ಅಂತ. ಮೊದಲು ಮೋಕ್ಷಕ್ಕೆ ಹೋಗ್ಬೇಕಂದಾಗ ಎಲ್ಲ ಸೊಸೇಂದ್ರ ಬಂದ್ಬಿಟ್ಟಿದ್ರಂತ್ರಿ. ಯಾಕಂದ್ರೆ ಈ ಅತ್ತಿಯವ್ರ ಕಾಟ ಸಾಕಾಗ್ಲಾರ್ರಿ ಅಂದ್ರೆ ಮೋಕ್ಷಕ್ಕೆ ಹೋದ್ರೆ ಸಾಕು ಅಂತ ಎಲ್ಲ ಸೊಸೇಂದ್ರ ಬಂದಿದ್ರಂತ. ರಾಮ ಹಾರ್ಕೊಳ್ರಿ ಅಂತ ಹೇಳಿದ ಕೂಡಲೇ ಅಂದ್ರಂತ, ನಾವ್ಯಾಕೆ ಹಾರ್ಕೊಂಡ, ನಮ್ಮ ಅತ್ಯಂದ್ರ ಹಾಸಿದ್ರ ಆತು ಅಂತ ಹೊಳ್ಳಿ ಹೋದ್ರಂತ ಎಲ್ಲ ಸೊಸೇಂದ್ರ. ಹೋಗಿ ಅತ್ಯಂದ್ರಿಗೆ ಹೇಳಿದ್ರಂತ, ರಾಮ ನಮ್ಗೆ ಬೇಡ, ನಿಮ್ಮನ್ನ ಕಲಿಗೆ ತಾನು ಹೋಗ್ರಿ ಅಂತ ಹೇಳಂತ. ಪಾಪ ಅತ್ಯಂದ್ರು ಸೊಸೇಂದ್ರ ಮ್ಯಾಲೆ ಎಂದೂ ನಮ್ದೇ ಇದ್ದವ್ರು ಇವತ್ತು ನಂಬಿದ್ರಂತ. ಎಂದೂ ನಂಬ್ತಿರ್ಲಿಲ್ಲ ಅಂತ ಸೊಸೇಂದ್ರ, ಇವತ್ತು ನಂಬಿದ್ರಂತ. ಹೌದ, ರಾಮ ನಮ್ಮನ್ ಕರ್ದಾನ ನಡಿ ಅಂತ ತಿಳ್ಕೊಂಡು ಬಂದ್ರಂತ.
ರಾಮಂದ ಬಂದರೆ ಹಾರ್ರಿ ಅಂತ. ಓ ಹಂಗಾರೆ ನಮ್ಮನ್ನ ಹಾರ್ಲಿಕ್ಕೆ ಪಾಪ ಹಾರಿಬಿಟ್ರಂತ. ಅವರೆಲ್ಲ ಮೋಕ್ಷಕ್ಕೆ ಹೋದ್ರು, ಉಳ್ಕೊಂಡು ಇಲ್ಲೇ ಉಳ್ಕೊಂಡಾವ ಅಂತ ನಮ್ಮ ಪಂಡಿತ ಚರ್ಚೆ ಮಾಡ್ತಿರ್ಬೇಕು. ಅದಕ್ಕೆ ಆವಾಗ ಯಾವ್ಯಾವ ಹಾರ್ಕೊಳ್ಳಾದ ಉಳ್ಕೊಂಡು ನೋಡ್ರಿ, ಇನ್ನು ಇಲ್ಲೇ ಕಪಿಲಾಚಾರ ಕೇಳ್ಬೋದು ಕೂತಾವಷ್ಟು ಇಲ್ಲ ರಾಮಾಜ್ಞೆಯ. ಅದಕ್ಕೆ ರಾಮದೇವರ ಸಾಮರ್ಥ್ಯದಿಂದ ಶಕ್ತಿವಂತ. ಮುಂದೆ ರಾಜ್ಯ ಯಾರು ಆಳಬೇಕು? ರಾಮಚಂದ್ರ ಹೊರಟು ಬಿಟ್ರೆ ಆಳೋರು ಯಾರು ಅಂತ ಕೇಳಿದ್ರೆ, ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೆ ತೈಸ್ಸಾಕಮೇವ ಚಲವಂ ಯುವರಾಜಮೀಶಃ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು ಸೂರ್ಯಾತ್ಮಜೋಪಿ ರಘುವೀರ ಸಮೀಪಮಾಯಾತ್. ಈ ಮೋಕ್ಷ ಎಲ್ಲರನ್ನ ಒಗ್ಗೂಡಿಸ್ತದೆ, ಒಂದು ಕಡೆ ಕರ್ಕೊಂಡ್ಬರ್ಲಿಕ್ಕತ್ತದೆ. ಇಲ್ಲೇನು ರಾಮರ ರಾಜ್ಯದಲ್ಲಿದ್ರು ಸಾತ್ವಿಕರು ಸಾಧನೆಯಾದವರು ಅವರೆಲ್ಲ ಬಂದು ಸೇರ್ಕೊಂಡ್ರು. ರಾಜನನ್ನಾಗಿ ಕುಶನನ್ನ ಸ್ಥಾಪನೆ ಮಾಡಿದರಂತೆ. ಕುಶ ಯಾರು? ಇಂದ್ರನ ಅವತಾರವನ್ನು ಹೇಳಿದ್ದೀನಿ. ಇಂದ್ರದೇವರ ಅವತಾರಿಗಳಾದ ಕುಶನನ್ನ ರಾಮ ಮಗಾಮ ಅವನಿಗೆ ಉತ್ತರಾಧಿಕಾರವನ್ನು ಕೊಟ್ಟ. ಅದಾದ ಮೇಲೆ ಲವನನ್ನ ಯುವರಾಜನನ್ನಾಗಿ ಮಾಡಿದ. ಭರತನು ಹೊರಟ, ಶತ್ರುಘ್ನನು ಹೊರಟ, ಲಕ್ಷ್ಮಣ ಹೊಗೆ ಬಿಟ್ಟಿದ್ದ. ಅಂದ್ರೆ ಮುಂದೆ 3 ರೂಪದಲ್ಲಿ ಸೇರ್ಕೊಂಡು ಬರ್ತಾರಲ್ಲ. ಆಮೇಲೆ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು, ಅಲ್ಲಿ ಹಂಪಿಯೊಳಗೆ ಪಂಪಾ ಕ್ಷೇತ್ರದಲ್ಲಿ ಸುಗ್ರೀವ ಅಂಗದನನ್ನ ರಾಜನನ್ನಾಗಿ ಮಾಡಿ ತಾನು ರಾಮನ ಜೊತೆಗೆ ಹೋಗಬೇಕು ಅಂತ ಬಂದ್ಬಿಟ್ನಂತ. ನೋಡ್ರಿ, ಹೊಸ ವಿಷಯ, ಬಹಳ ಸ್ವಾರಸ್ಯ. ಸುಗ್ರೀವ ಅಂತಾನ ನಂದೇನು ಕೆಲಸ ಮುಗೀತು ಅಂದ. ರಾಮನ ಸೇವಾ ಮಾಡ್ಲಿಕ್ಕೆ ಬಂದಿದ್ದೆ, ರಾಮನೇ ಹೊಂಟ ಮೇಲೆ ನಾವೇನ್ ಮಾಡ್ಬೇಕು? ಪಾಂಡವರಂದ್ರು ಕೃಷ್ಣನ ಸಮಾಚಾರ ತಗೊಂಡ್ಬರ್ರಿ ಅಂತ. ಕೃಷ್ಣನ ಸಮಾಚಾರ ತಗೊಂಡ್ ಬಂದ ಅರ್ಜುನ. ಕೃಷ್ಣ ಹೋದ, ನಡ್ರಿ ನಾವು ಹೊಂಟು ಬಂದ್ಬಿಟ್ರು. ಅಲ್ರಿ ಅವ ಹೋದ, ನಮಗೇನು ಸಂಬಂಧ? ಅವ ಇದ್ದದಕ್ಕೆ ನಾವು ಬಂದಿದ್ವಿ, ನಮ್ದೇನು ಕೆಲಸದ ಇಲ್ಲಿ ಅಂದ್ರೆ ಅವರು. ಕೃಷ್ಣ ಹೊರಟು ಕೂಡಲೇ ಪಾಂಡವರು ಹೊರಟಂತೆ, ರಾಮ ಹೊರಟು ಕೂಡಲೇ ಸುಗ್ರೀವ, ಇವನು ಯಾರು ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲರೂ ಹೊರಟೆ ನಿಂತ್ಕೊಂಡ್ಬಿಟ್ರು. ಸಂಸ್ಥಾಪ್ಯ ವಾಲಿತನಯಂ, ವಾಲಿಯ ಮಗನಾಗಿರುವಂತಹ ಅಂಗದನನ್ನ ಕಪಿರಾಜ್ಯದಲ್ಲಿ ಸ್ಥಾಪನಾ ಮಾಡಿ, ಸೂರ್ಯಾತ್ಮಜಃ, ಸೂರ್ಯನ ಮಗನಾಗಿರುವಂತಹ ಸುಗ್ರೀವ ರಘುವೀರ ಸಮೀಪ ಮಾಯಾತ್, ರಾಮಚಂದ್ರನ ಸಮೀಪದಲ್ಲಿ ಬಂದ ಅಂತ ಇದೊಂದು ಘಟ್ಟ. ಅದು ಏನೋ ಎಂತೋ ಸುದೈವಕ್ಕೆ ಇವತ್ತು ಹನುಮತ್ ಜಯಂತಿ ಆದ್ದರಿಂದ ಹನುಮಂತ ದೇವರ ವಿಷಯ ಕೆಲವು ಅಪರೂಪದ ಚರ್ಚೆ ಬರ್ತಾ ಇದೆ. ಅದಷ್ಟು ಹೇಳಿ ಇವತ್ತಿನ ಉಪನ್ಯಾಸ ಮಂಗಳವನ್ನು ಮಾಡಿಬಿಡ್ತೀನಿ. ಮತ್ತೆ ನಾಳೆ ಸಾಯಂಕಾಲದಿಂದ ಮುಂದುವರಿತದ ಉಪನ್ಯಾಸ. ಅದೇನು ಇವತ್ತ ಮಂಗಳ ಆಗಂಗಿಲ್ಲ, ನಾಳೆ ಸಾಯಂಕಾಲದಿಂದ ಇನ್ನೂ ಒಂದು 4-5 ದಿವಸ ಇರ್ತದೆ. ಯಾರಿಗೆ ಗೊತ್ತಿದ್ದಿದ್ದಿಲ್ಲ, ಯಾರಿಗೆ ಗೊತ್ತದ ಅವ್ರು ಒಟ್ಟರು ಬರ್ರಿ, ಬರದೇ ಇದ್ದವ್ರು ಟೈಮ್ ಮಾಡ್ಕೊಂಬರ್ರಿ, ಬಂದವ್ರು ರೆಸ್ಟ್ ತಗೊಂಡ್ರು ಅಡ್ಡಿಲ್ಲ ಮುಂದೆ. ಅದಕ್ಕೆ ಯಾಕಂದ್ರೆ ಮತ್ತೆ ಇಷ್ಟು ದಿವಸ ಬಂದ್ವಿ ಆಚಾರ ಅಂತ ಹೇಳಿ ಮಾಡಿ ಬರ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಬರ್ರಿ ಅನ್ನೋ ತಾತ್ಪರ್ಯ. ಮುಂದೆ ಹೋಣ. ಅಥಾಹ ವಾಯುನಂದನಂ ಸ ರಾಘವ ಸಮಾಶ್ಲಿಷಂತವಾಹ ಪಕ್ಷಿಗೋಚರ ಸದಾ ಭವಾಮಿ ನಾನ್ಯಥಾ. ಬಹಳ ದೊಡ್ಡ ಮಾತು. ರಾಮದೇವರು ಹೋಗೋ ಕಾಲಕ್ಕೆ ಹನುಮಂತ ಬಂದು ನಿಂತಿದ್ದಂತು. ಹನುಮಂತ ಹೋಗೋಕ್ಕೂ ಹೆಂಗ ಪ್ರಶ್ನೆ. ಹೋಗೋ ಹಂಗಿಲ್ಲ. ಹನುಮಂತ ಯಾಕೆ ಹೋಗೋಂಗಿಲ್ಲ ಅಂದ್ರೆ, ಹನುಮಂತನ ರೂಪ, ವಾಯುದೇವರ ಆ ರೂಪ ಚಿರಂಜೀವಿ. ಅಶ್ವತ್ಥಾಮಾಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಅವರು ಚಿರಂಜೀವಿಗಳು. ರಾಮ ಹೋದ್ರೂ ಹೋಗೋ ಹಂಗಿಲ್ಲ. ಹನುಮಂತದೇವರಂದ್ರು, ಸ್ವಾಮಿ ಮತ್ತು ನೀ ಹೋಗಿಬಿಟ್ರೆ ನನಗೇನು ಮತ್ತು ಮುಂದೆ? ನೀನು ನೋಡ್ಬೇಕು ನಮಗೆ ಆಶಾ. ನೀನು ನೋಡದೇ ಇದ್ರೆ ನಾ ಏನು ಮಾಡ್ಲಿಕ್ಕೆ ಬರ್ತದೆ? ಯದ್ಯಪಿ ಪ್ರಾಣದೇವರಿಗೆ ಭಗವಂತ ಕಾಣಿಸದೇ ಇರುವಂತಹ ಒಂದು ಕ್ಷಣ ಅಂತ ಇಲ್ಲವೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಹನುಮಂತ ದೇವರಿಗೆ ರಾಮದೇವರು ಕಂಡಿದ್ದಿಲ್ಲ, 9 ಗಂಟೆಯಿಂದ ಕಾಣ್ಲಿಕ್ಕೆ ಶುರು ಮಾಡಿದ್ರು ಅಂತ ಹಿಂಗೆ ಅಲ್ಲಿಗೆ ಬರಂಗಿಲ್ಲ. ನಿತ್ಯ ಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ ಅತಯೇವ ವಿಲೀನಾಶೇಷ ಪ್ರಕೃತಿ ಬಂಧಾನಾಂ. ರಾಯರಂತಾರ, ನಿತ್ಯ ಪರೋಕ್ಷೀಕೃತ ರಮಾಯುಕ್ತ, ಬರೇ ಭಗವದ್ ರೂಪ ಅಲ್ಲ, ಲಕ್ಷ್ಮೀ ರೂಪ ಸಮೇತವಾಗಿ ಭಗವಂತನ ಎಷ್ಟೆಷ್ಟು ರೂಪಗಳಿವೆಯೋ ಎಲ್ಲ ಮುಖ್ಯ ಪ್ರಾಣದೇವರಿಗೆ ಕಾಣಿಸ್ತಾ ಇರ್ತದಂತೆ 24/7. ನಿತ್ಯ ಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳಿದ ಮಾತು, ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ನಹಿ ಹರಿಂ ಸತತಂ ನ ನಮತ್ಯಸೌ. ಹನುಮಂತ ದೇವರು ಭಗವಂತನ ನಮಸ್ಕಾರ ಮಾಡದೇ ಇರುವಂತಹ ಟೈಮು ಅಂತ ಇಲ್ವೇ ಇಲ್ಲ. ನಿನ್ನೆ ಮಾಡಿನ ಸಾಕಲ್ಲ ಮತ್ತೆ ಯಾಕ ಅಂತ ಹಿಂಗಿಲ್ಲ, ಯಾವಾಗಲೂ ನಮಸ್ಕಾರ. ನಚನ ಪಶ್ಯತಿ ನಾಪಿ ನ ವಂದತೆ. ದೇವರನ್ನ ನೋಡದೇ ಇದ್ದ ಒಂದು ಕ್ಷಣ ವಾಯುದೇವರ ಜೀವನದೊಳಗೆ ಇಲ್ವೇ ಇಲ್ಲಂತ. ಏನು ಭಾಗ್ಯವಂತರೇ ಈ ಹನುಮಪ್ಪ, ಈ ಮುಖ್ಯ ಪ್ರಾಣದೇವರು ಕೂತವರಲ್ಲಿ ಒಂದು ಕ್ಷಣವೂ ಭಗವಂತನನ್ನ ನೋಡದೇ ಇಲ್ಲ. ನಾವು ಒಂದೇ ಕ್ಷಣ ಭಗವಂತನ ನೋಡೋದು, ಎಷ್ಟು ವ್ಯತ್ಯಾಸ ನೋಡ್ಕೊಳ್ರಿ. ಅವರು ಜೀವೋತ್ತಮರು, ನಾವು ಜೀವರು. ಜೀವರುಗಳಾದ ನಾವು ಒಂದು ಕ್ಷಣ ಭಗವಂತನನ್ನ ಕಂಡ್ರೆ ಮೋಕ್ಷ. ಅವರು 24 ತಾಸು ಭಗವಂತನ ಕಾಣ್ತಾರೆ ಅಂದ್ರೆ ಇಲ್ಲೇ ಮೋಕ್ಷ ಅವರಿಗೆ. ಅದಕ್ಕೇನೆ ವಾಯುದೇವರ ಆನಂದ, ಸ್ವರೂಪ ಸುಖದ ಆನಂದ ಇಲ್ಲಿ ಯಾವಾಗಲೂ ಅಭಿವ್ಯಕ್ತ. ಅದು
ದಗ್ಧಪಟಾಯಮಾನ ಲಿಂಗದೇಹ ಅಂತ ಯಾಕೆ ಕರೀತಾರೆ? ಇದಕ್ಕೆ ಕರೀತಾರೆ ಅವರಿಗೆ. ಅದಕ್ಕೆ ಹನುಮಂತ ದೇವರಂದ್ರು, ಸ್ವಾಮಿ ಮತ್ತೆ ನೀ ಹೋದ್ರೆ ನಂದೇನು ಅಂತ ಕೇಳಿದವರು. ಚಿಂತೆ ಮಾಡಬೇಡ ಅಂದ್ರೆ ರಾಮದೇವ್ರು ಹನುಮಂತ ದೇವರಿಗೆ. ನೋಡಿ ಎಷ್ಟು ಚಂದ ಅಂತಾರೆ, ಅಥಾಹ ವಾಯುನಂದನಂ ಸ ರಾಘವ. ರಾಘವ ಸಹ ಆ ರಾಮಚಂದ್ರ ಬಂದೇನಂತಾಗ ಸಮಾಶ್ಲಿಷನ್ ಮೊದಲನೆಯದ್ದು ಹನುಮಂತ ದೇವರನ್ನ ಅಪ್ಪಿಕೊಂಡ್ರಂತ. ಏನ್ ಭಾಗ್ಯರೇ ಇಲ್ಲ ಅದು. ಯಾಕಂದ್ರೆ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿಕೊಳ್ಬೇಕು ಪರಮಾತ್ಮ, ಹೌದಾ? ಅಂಥ ಅಪ್ರಾಕೃತವಾದ ಶರೀರದಲ್ಲಿ ಇದ್ದ ಭಗವಂತನು, ಶರೀರಿಯಾದ ಭಗವಂತನು ವಾಯುದೇವರನ್ನ ಅರ್ಥಾತ್ ಹನುಮಂತ ದೇವರನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡಂತೆ. ಇದಕ್ಕೆ ಸಹಭೋಗ ಮೊದಲು ಬೈ ಅಪೋ ಅಂತ ಹೇಳಿದಂತೆ. ತವ ಅಹಮಕ್ಷಿಗೋಚರ ಸದಾ ಭವಾಮಿ ಅನ್ಯಥಾ, ಯಾವಾಗಲೂ ನಿನ್ನ ಕಣ್ಣಿಗೆ ಕಾಣ್ತಾನೇ ಇರ್ತೀನಿ. ಈ ಪ್ರಾಣದೇವರೇನಿದ್ದಾರೆ ನೋಡ್ರಿ, ಹನುಮಪ್ಪ ಇದ್ದಾರಲ್ಲ, ಈ ಹನುಮಂತ ದೇವರು ಶಿಲಾ ಪ್ರತಿಮೆಯಲ್ಲಿರುವಂತಹ ಪ್ರಾಣದೇವರ ಆ ಪ್ರತಿಮೆಯ ಒಳಗಿದ್ದ ಪ್ರಾಣದೇವರಿಗೆ ರಾಮ ಸದಾ ಕಣ್ಣಿಗೆ ಕಾಣ್ತಾ ಇರ್ತಾನೆ. ಅದರ ಅರ್ಥ ಏನು ಅಂದ್ರೆ, ಇಲ್ಲಿ ಈಗ ರಾಮದೇವರು ಇದ್ದಾರೆ, ಪ್ರಶ್ನೆ ಇಲ್ಲವೇ ಇಲ್ಲ. ಯಾವಾಗಲೂ ರಾಮದೇವರು ಇರ್ತಾರೆ, ಯಾವಾಗಲೂ ರಾಮದೇವರು ಇರ್ತಾರೆ. ಮಜಾ ಏನ್ ಗೊತ್ತೇನ್ರಿ? ಎಲ್ಲರ ರಾಮಾಯಣ ಪ್ರವಚನ ಆಗ್ತಿದ್ರ ಅಲ್ಲಿ ಹನುಮಂತ ದೇವ್ರು ಬಂದು ಕೂತಿರ್ತಾರಂತ. ಎಲ್ಲೆಲ್ಲಿ ಅದಕ್ಕೆ ಹನುಮಂತ ದೇವ್ರ ಗುಡಿ, ಹನುಮಂತ ದೇವರು ರಾಮಾಯಣ ಪ್ರವಚನ ಆಗೋ ಅಲ್ಲಿ ಹನುಮಂತ ದೇವ್ರ ಗುಡಿ ಇದ್ದಲ್ಲೆಲ್ಲ ರಾಮಾಯಣ ನಡೆಯೋ ಕಾಲಕ್ಕೆಲ್ಲ ಹನುಮಂತ ದೇವರು. ತುಳಸಿದಾಸರು ರಾಮಾಯಣ ಬರೀತಿದ್ರಂತ, ರಾಮಾಯಣ ಪ್ರವಚನ ಮಾಡ್ತಿದ್ರಂತ. ರಾಮಾಯಣ ಬರೆಯೋದಲ್ಲ, ರಾಮಾಯಣ ಬರದಾಗಿತ್ತು, ರಾಮಚರಿತ ಮಾನಸ ಪ್ರವಚನ ಮಾಡ್ಲಿಕ್ಕಿದ್ರಂತ. ಪ್ರವಚನ ಮಾಡ್ತಾ ಇರೋ ಕಾಲಕ್ಕೆ ಒಂದು ದಿವಸ ಸಂಧ್ಯಾ ಆನಿಗಳನ್ನೆಲ್ಲ ಮುಗಿಸಿ ನೀರು ತಗೊಂಡು ಗಿಡಕ್ಕೆ ಹಾಕ್ತಿರ್ಬೇಕಂತ. ಆ ಗಿಡಕ್ಕೆ ಹಾಕಿದ ಕೂಡಲೇ ಗಿಡದಾಗ ಒಂದು ಭೂತ್ ಪ್ರೇತ ಕೂತಿತ್ತಂತ, ಬ್ರಹ್ಮರಾಕ್ಷಸ, ದೊಡ್ಡ ಬ್ರಹ್ಮರಾಕ್ಷಸ. ಆ ಬ್ರಹ್ಮರಾಕ್ಷಸ ತೆಳಗಿಳಿದು ಬಂದ್ಬಿಡ್ತಂತೆ. ಸಂಧ್ಯಾ ನೀರು ಹಾಕಿದ ಕೂಡಲೇ ಅದು ಬಂತದು, ತೆಳಗೆ ಬಂತು. ತುಳಸಿದಾಸರು ನೀ ಯಾರು ಅಂತ ಕೇರಂತ. ಸ್ವಾಮಿ ನಾನು ಬ್ರಹ್ಮರಾಕ್ಷಸ ಇದ್ದೀನಿ, ಇದೇ ಗಿಡದಾಗ ಕೂತಿರ್ತೀನಿ, ಇಲ್ಲೇ ಕೂತೀನಿ ಕೇರಂತ. ನೀವು ಅಷ್ಟು ಚಂದ ರಾಮಾಯಣ ಹೇಳಿದ್ರಿ, ಕೇಳ್ಕೋತ ಕೂತೀನಿ ಇಲ್ಲೇ ಅಂದ್ರಂತ. ಹೌದಾ ಅಂತ ಕೇರಂತ. ಅಂದ್ಕೊಳ್ಳಿ ಅಂದ್ರು, ಮತ್ತು ರಾಮಾಯಣ ಹೇಳಿಕೆಲ್ಲ ಕೇಳ್ತಿ, ಬ್ರಹ್ಮರಾಕ್ಷಸ ಅಂದ್ರೆ ರಾಕ್ಷಸರಿಗೆ ಒಂದು ವಿಶಿಷ್ಟ ಶಕ್ತಿ ಇರ್ತದೆ, ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಅದ ನಿನಗೆ ಅಂತ ಹೇಳಿ ತುಳಸಿದಾಸರು ಏನು ಅಂದ್ರೆ, ಮತ್ತೆ ನನಗೊಂಚೂರು ರಾಮನ್ ತೋರಿಸಲ್ಲ ಅಂತ ಅಂದ್ರಂತ. ರಾಮಾಯಣ ನೀ ರಾಕ್ಷಸ, ಅದು ರಾಕ್ಷಸರಿಗೆ ಬೇಕಾದ ಶಕ್ತಿ ಇರ್ತದೆ, ನೀ ಏನು ಬೇಕಾದ್ ಮಾಡಬಲ್ಲಿ, ರಾಮನ್ ತೋರಿಸು ಒಂಚೂರು ಅಂತ. ಅದಕ್ಕೆ ರಾಕ್ಷಸ ಹೇಳ್ತಂತ, ನನಗೆ ರಾಮನ್ ತೋರಿಸೋಡು ಸಾಮರ್ಥ್ಯ ಇಲ್ಲ, ನಾ ಎಲ್ಲಿರ್ತೀನಿ ರಾಮನ ಕಡೆ ಓಡೋಗ್ಬಿಡ್ತೀನಿ, ಆದ್ರೆ ರಾಮನ್ ಯಾರು ತೋರಿಸ್ತಾರೋ ಅವ್ರನ್ನ ತೋರಿಸ್ತೀನಿ ಅಂತ ಹೇಳಂತ. ಯಾರು? ಹನುಮಪ್ಪನ ತೋರಿಸ್ತೀನಿ ಅಂದ್ರಂತ. ಹನುಮಪ್ಪ ಎಲ್ಲಿದ್ದಾನೆ ಅಂತ ಕೇಳಂತ. ಎಲ್ಲಿದ್ದಾನೆ ಅಂತ ಕೇಳ್ತಿ, ದಿವಸ ನೀವು ಉಪನ್ಯಾಸಕ್ಕೆ ಬಂದು ಕೊಡ್ತಾನೆ ಅಂತ ಹೇಳಂತ. ತುಳಸಿದಾಸರು ರಾಮಚರಿತ ಮಾನಸ ಪ್ರವಚನ ಮಾಡ್ತಿರೋ ದಿವಸ ಹನುಮಪ್ಪ ಬರ್ತಿದ್ನಂತ. ಅವ್ರಂದ್ರು, ಈ ಹನುಮಪ್ಪ ಎಲ್ಲಿ ಬಂದು ಕೂತಿರ್ತಾನೆ? ಯಾಕಂದ್ರೆ ಹನುಮಪ್ಪ ಅಂದ್ರೆ ಒಂದು ಬಾಲ ಹಿಂಗೆಲ್ಲ ಇರ್ತದ, ಎಲ್ಲಿ ಕೂತಿರ್ತಾನೆ ಅಂತ ತಿಳ್ಕೊಂಡು ನೀವು ತಿಳ್ಕೊಂಡು ಹಂಗಲ್ಲ. ಒಬ್ಬ ಎಲ್ಲಾ ಪುರಾಣ ಶುರುವಾಗೋಕ್ಕಿಂತ ಮೊದಲು ಬಂದು ಕೂತಿರ್ತಾನೆ, ಎಲ್ಲಾರು ಹೋದ್ಮೇಲೆ ಹೋಗ್ತಾನೆ ನೋಡ್ರಿ, ಆ ಅಜ್ಜನೇ ಹನುಮಪ್ಪ ಅಂತ ಹೇಳಂತಿ. ಬ್ರಹ್ಮರಾಕ್ಷಸ ಹಣ್ಣು ಮುದುಕನ ವೇಷದಲ್ಲಿ ಹನುಮಂತ ದೇವರು ಮೈ ಮೇಲೆಲ್ಲ ಹೊತ್ಕೊಂಡು ಈ ವಯಸ್ಸೆಲ್ಲ ಹೊತ್ಕೊಂಡು ಬರ್ತಿರ್ತಲ್ಲ, ಹಂಗೆ ಹೊತ್ಕೊಂಡು ಬಂದು ಪುರಾಣಕ್ಕೆ ಮುಂದೆ ಕೊಡ್ಬೇಕಂತ. ತುಳಸಿದಾಸರ ರಾಮಚರಿತ ಮಾನಸ ರಾಮಾಯಣ ಪೂರ್ಣ ಹೇಳಿದ್ಮೇಲೆ ಅವತ್ತಿನ ಉಪನ್ಯಾಸ ಮುಗಿದು ಎಲ್ಲಾರು ಎದ್ದು ಹೋದ್ಮೇಲೆ ಹನುಮಪ್ಪ ಎದ್ದು ಹೋಗ್ತಿದ್ದಂತ. ಅದಕ್ಕೆ ಮತ್ತೆ ಅವನ ಹೌದು ನಾನು ನಾಳೆ ಬಂದು ಕೂತಿರ್ತೀನಿ, ತೋರಿಸ್ತೀನಿ, ಹಿಡ್ಕೊಳ್ರಿ ಅಂತ ಹೇಳಂತ. ತುಳಸಿದಾಸರ ಅವತ್ತು ರಾಮಾಯಣ ಹೇಳಿಕತ್ತಾರೆ, ರಾಮಾಯಣಕ್ಕೆ ಲಕ್ಷಣ ಇಲ್ಲ, ಹನುಮಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಲಕ್ಷ ಅವರಿಗೆ. ಕೊನೆಗೆ ಆ ಬ್ರಹ್ಮರಾಕ್ಷಸ ಅಲ್ಲಿ ಕೂತ ಮುಂದೆ ಕೂತ ಅಜ್ಜನಾಮ ಅಂತ ತಿಳ್ಕೊಂಡು ಹೇಳಿ ರಾಮಾಯಣ ಮುಗೀತು, ಎದ್ದು ಹೊಂಟಿದಂತ ಹೇಳ್ಕೊಂಡ್ಬಿಟ್ರಂತ ಕಾಲು ತುಳಸಿದಾಸರು. ಹನುಮಪ್ಪ ನಿಲ್ಲು ಅಂದ್ರಂತ. ನಾಯ ಹನುಮಪ್ಪ ಸರಿ ಅಂತ ತಿಳ್ಕೊಂಡು ಹೇಳಂತ. ಇಲ್ಲ ನೀನೇ ಹನುಮಪ್ಪ, ನನಗೆ ಗೊತ್ತದ ಯಾರು ಹೇಳಿದ್ರು ಅಂತ ತಿಳ್ಕೊಂಡು ಹೇಳಂತ. ಆ ಬ್ರಹ್ಮರಾಕ್ಷಸ ಹೇಳ್ತಂತ, ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ತಂತ. ಮೊದ್ಲೇ ಬ್ರಹ್ಮರಾಕ್ಷಸ ಹೇಳ್ತಂತ, ನನ್ನ ಹೆಸರು ಹೇಳ್ಬೇಡ ಅಂತ ತಿಳ್ಕೊಂಡು. ಇಲ್ಲ ನನಗೆ ಗೊತ್ತದ. ಆ ಹನುಮಪ್ಪ ಹೇಳ್ದಂತ, ಅದು ಹೇಳ್ತದ, ರಾಕ್ಷಸ ಹೇಳ್ತದ, ನಿನಗೆ ಅವಂಗೂ ನಿನ್ಗೆ ಇಬ್ರು ಕೂಡಿ ಮಾಡ್ತೀನಿ ತಡಿ ಅಂದ್ರಂತೆ. ಕೊನೆಗೆ ಅವ್ನು ಹೇಳಿದ್ರೆ ಬಿಡ್ಲಿಲ್ಲ ಅಂತ ತುಳಸಿದಾಸರು. ಹೆಂಗ ರಾಮಾಯಣ ನಂಗೆ ರಾಮನ್ ತೋರಿಸು ಅಂದ್ರಂತೆ. ಅದಕ್ಕಂತ ಇಲ್ಲಿ ಆಗಂಗಿಲ್ಲಪ್ಪ ರಾಮನ್ ತೋರಿಸ್ಲಿಕ್ಕೆ, ನೀ ಪಂಚವಟ್ಟಿಗೆ ಬರ್ಬೇಕು, ಅಲ್ಲಿ ರಾಮನ್ ತೋರಿಸ್ತೀನಿ ಅಂತ ತಿಳ್ಕೊಂಡು ಹೇಳಿ ತುಳಸಿದಾಸರು ಪಂಚವಟ್ಟಿಗೆ ಹೋದಾಗ ಹನುಮಪ್ಪ ಬಂದಂತ ಮತ್ತಲ್ಲೇ ಸ್ನಾನ ಮಾಡು, ಆ ನದಿ ಹರಿಲಿಕ್ಕೆ ಹತ್ತಿತ್ತಲ್ಲಿ ಸ್ನಾನ ಮಾಡು ಅಂತ ತಿಳ್ಕೊಂಡು ಸ್ನಾನ ಮಾಡಿದ ಮೇಲೆ ಇಬ್ರು ಹುಡುಗರು ಕುದುರೆ ಮೇಲೆ ಹೊಂಟಿದ್ರಂತ. ಆಗ ಅವನೇ ರಾಮ ಲಕ್ಷ್ಮಣ ನೋಡು ಅಂತ ತಿಳ್ಕೊಂಡು ಹೇಳಿ ತುಳಸಿದಾಸರಿಗೆ ಹನುಮಪ್ಪ ರಾಮ ಲಕ್ಷ್ಮಣ ದರ್ಶನ ಮಾಡಿಸಿದ್ರು ಅಂತ ಒಂದು ಇತಿಹಾಸ ಕೇಳ್ತೀವಿ ನಾವು. ಯಾಕೆ? ರಾಮಾಯಣ ಎಲ್ಲಿ ನಡೆದಿರ್ತದೋ ಅಲ್ಲಿ ಹನುಮಪ್ಪ ಇರ್ತಾನ, ಎಲ್ಲಿ ಹನುಮಂತ ದೇವರು ಇರ್ತಾರೋ ಅಲ್ಲಿ ರಾಮದೇವ್ರು ಬಂದು ಕೂತಿರ್ತಾರೆ. ಯಾಕೆ ಹೇಳ್ಯಾರ, ತವಾಹಂ ಅಕ್ಷಿಗೋಚರ ಸದಾ ಭವಾಮಿ ಅನ್ಯಥಾ. ನೋಡು, ಇದ್ರೊಳಗೆ ಏನ್ ವ್ಯತ್ಯಾಸ ಇಲ್ಲ, ನೀ ಎಲ್ಲಿರ್ತಿ ಅಲ್ಲಿ ನಾ ಬಂದೇ ಬಿಟ್ಟಿರ್ತೀನಿ ಅಂತ ತಿಳಿದುಕೊಂಡು ಹನುಮಂತ ದೇವರಿಗೆ ರಾಮದೇವ್ರು ಹೊರ ಕೊಟ್ಟ. ಮುಗೀತ್ರಿ. ಮತ್ತೇನು ವರ ಇದೊಂದೇ ಕೊಟ್ರೇನು ನಿನಗೆ ತೋರ್ಸ್ಕೋತಿರ್ತೀನಿ ಯಾವಾಗ್ಲೂ ನಮ್ಮ ರೂಪವನ್ನ ಅಂದ್ರ ಒಂದು ಮಾತು ರಾಮದೇವರು ಹನುಮಂತ ಹೇಳಿದ ಕಿವಿ ಮಾತು. ಅದು ಹನುಮಪ್ಪಗಷ್ಟ ಅಲ್ರಿ, ನಮಗೂ ಕಿವಿ ಮಾತು ನೆನಪಿಟ್ಟುಕೊಳ್ರಿ. ಏನು?
ತ್ವಯಾ ಸದಾ ಮಹತ್ ತಪಃ ಸುಕಾರ್ಯಂ ಉತ್ತಮೋತ್ತಮಂ. ಯಾಕ ತದೇವ ಮೇ ಮಹತ್ ಪ್ರಿಯಂ. ರಾಮ ಅಂತಾನ ಹನುಮಂತ ನೀನು ಇಲ್ಲಿದ್ದದ್ದು ಇದಕ್ಕೆ, ನಾ ಹೋದ್ಮೇಲೆ ನೀ ಎದಕ್ಕಿರಬೇಕು ಅಂದ್ರೆ ಮಹತ್ ತಪಃ ಶ್ರೇಷ್ಠವಾದ ತಪಸ್ಸನ್ನ, ಬಹಳ ತಪಸ್ಸನ್ನ ಮಾಡಬೇಕು. ನೆನಪಿಟ್ಟುಕೊಳ್ರಿ, ದೇವರೇನಾದರೂ ನಮ್ಮನ್ನು ದೀರ್ಘಾಯುಷ ಕೊಟ್ಟು ಉಳಿಸ್ಯಾನ. ನಮ್ಮ ವಯಸ್ಸಿನವರೇ ಕೆಲವರು ಹೋಗಿರ್ತಾರ, ಕೆಲವರು ಇರ್ತಾರ, ಕೆಲವರು ಉಪಯೋಗ ಇಲ್ಲಾರ್ದಂಗೆ ಇರ್ತಾರ, ಹಾಸಿಗೆ ಮೇಲೆ ಬಿದ್ದಿರ್ತಾರ, ಮತ್ತೊಂದಾಗಿರ್ತದ. ಇಷ್ಟೆಲ್ಲ ಆದರೂ ದೇವರು ನಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಉಳಿಸ್ಯಾನ ಅಂದ್ರೆ ರಾಮ ಹನುಮಂತ ಹೇಳಿದ ಮಾತದು. ಏನು ಅಂದ್ರೆ, ನೀವು ತಪಸ್ಸು ಮಾಡಬೇಕು, ನಿಮ್ಮನ್ನು ಉಳಿಸೀನಿ ಅಂತ ಹೇಳ್ತಾನ್ರಿ. ನಾವು ಇನ್ನೂ ಎಷ್ಟು ಉಂಡು ಅಕ್ಕಿ ಚೀಲ ಖಾಲಿ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ಟಿರ್ತೀವಿ. ಎಷ್ಟು ಅಕ್ಕಿ ಚೀಲ ಖಾಲಿ ಆದವು ನಮ್ಮ ಜೀವನದೊಳಗೆ ಅಂತ ಲೆಕ್ಕ ಇಟ್ಕೊಂಡಿರ್ತಾರೆ ಕೆಲವರೆಲ್ಲ. ಹುಟ್ಟಿದ ಆಗಿಂದ ತನಕ ಅನ್ನಪ್ರಾಶನ ಪೂರ್ವಕಂ ಪಿಂಡಪ್ರಾಶನ ಪರ್ಯಂತಂ ಎಷ್ಟೆಷ್ಟು ಅಕ್ಕಿ ಚೀಲ ಖಾಲಿ ಆದವು ನಮ್ಮ ಅಂತ ತಿಳ್ಕೊಂಡು ನಮ್ಮ ಲೆಕ್ಕ ಇರ್ತಾವ. ಅದಕ್ಕೆ ಕೊಟ್ಟಿರ್ತೀವಿ ನಾವು, ಅಕ್ಕಿ ಚೀಲ ತಿನ್ಲಿಕ್ಕೆ ಖಾಲಿ ಮಾಡ್ಲಿಕ್ಕೆ ಕೊಟ್ಟಿರ್ತೀವಿ ನಾವೆಲ್ರ. ಹಂಗೆಲ್ಲ ಇಲ್ರಿ. ಅದಕ್ಕೆ ಹುಟ್ಟಿದ್ದು ಮಹತ್ ತಪಃ ಸ್ವಕಾರ್ಯ ಉತ್ತಮೋತ್ತಮಂ. ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ತಪಸ್ಸು ಮಾಡಬೇಕು. ಅದಕ್ಕೆ ಕೃಷ್ಣ ಉದ್ಧವನಿಗೆ ಹೇಳಿದ್ನಂತ. ಉದ್ಧವ ಎಲ್ಲಾರ ಧರ್ಮಗಳನ್ನು ಕೇಳ್ಕೋತ ಬಂದಂತ, ಆ ಧರ್ಮ ಹೇಳಿ ಈ ಧರ್ಮ ಹೇಳಂತ ಎಲ್ಲ ಧರ್ಮ ಕೇಳ್ಕೋತ ಬಂದಾಗ ಬ್ರಾಹ್ಮಣ ಧರ್ಮಗಳು ಏನು ಹೇಳು ಅಂತ ಕೇಳಿದಂತ. ಬ್ರಾಹ್ಮಣ ಧರ್ಮ ಹೇಳುವಾಗ ಕೃಷ್ಣ ಹೇಳಿದ ಮಾತು ಗೊತ್ತೇನು? ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಉದ್ಧವ, ಅಯಂ ದೇಹ ಬ್ರಾಹ್ಮಣ ದೇಹ. ಇದೇನು ಬ್ರಾಹ್ಮಣ ದೇಹ ಬಂದಲ್ಲ, ಇದು ಕೃಚ್ಛ್ರಾಯ ತಪಸೇ ಚೈವ, ಕಷ್ಟಪಟ್ಟು ತಪಸ್ಸು ಮಾಡಿ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಬಂದ ದೇಹ. ಕ್ಷುದ್ರ ಕಾಮಾಯ ನೇಷ್ಯತೆ. ಏನೋ ಸಣ್ಣ ಆಶಾ ತೀರಿಸ್ಕೊಳಿಕ್ ಬಂದಿಲ್ರಿ ನಾವು. ಎಷ್ಟು ಸಣ್ಣ ಆಶಾ ನಾವು ಅಂದ್ರೆ ಅವ್ನು ನೋಡಿದ್ರೆ ನಗತಿರ್ತಾರ್ರಿ ಯಾರು. ಅಷ್ಟು ಸಣ್ಣ ಆಶಾ. ಕೆಲವ್ರಿಗಂತೂ ಹೇಳ್ತೀನಿ ಭಾರಿ ಮಜಾ. ಯಾವುದೇ ಒಂದು ಲೋಟದಾಗ ನೀರು ಹಾಕಿಕೊಟ್ರು ಆ ನೀರು ಕುಡ್ಲಿಕ್ಕೆ ಬರ್ತದೋ ಇಲ್ಲೋ. ಸಣ್ಣ ಲೋಟದಾಗ ನೀರು ಕೊಟ್ಟರು ನೋಡ್ರಿ ಕೆಲವ್ರಿಗೆ ಆಶಾ. ದೊಡ್ಡ ಲೋಟದಾಗ ಕೊಟ್ರೆ ನೀರಿನ ಅಭಿಷೇಕ ಮಾಡ್ಕೊತಾನೆ ನೀರು ಅಂತ ಹೇಳಿದೆ. ಯಾಕಂದ್ರೆ ಕಾಫಿ ಚಾ ಅಂತ ಹೇಳ್ಬಾರ್ದು ಅಂತ ಹೇಳಿಲ್ಲ. ಅದಕ್ಕೆ ಕೆಲವು ಸಂಸ್ಕೃತ ಹೇಳ್ತಾರೆ, ಏಕಾಕ್ಷರಾಧ್ಯಕ್ಷರ ಅಂತ ಬಂದದ್ರಿ ಹೊಸದಾಗಿ. ಏಕಾಕ್ಷರಾಧ್ಯಕ್ಷರ ತ್ರಕ್ಷರ ಅಂತ ಬಂದದ್ರಿ. ಏಕಾಕ್ಷರ ಅಂದ್ರೆ ಏನು? ಛ ಒಂದಾಕ್ಷರ. ದಕ್ಷರ ಅಂದ್ರೆ ಕಾಫಿ ಎರಡಕ್ಷರ. ತ್ರಕ್ಷರ ಅಂದ್ರೆ ಕುಡಿದ ಮೂರು. ಚಾ ಕಾಫಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ನಿಮ್ಮ ಕಾರ್ಯಕ್ರಮದಾಗ ಏಕಾಕ್ಷರ ಅಧ್ಯಕ್ಷರ ತ್ರಕ್ಷಗಳವ ಇಲ್ಲ ಕೇಳ್ತಿರ್ತಾರ. ಹಂಗ ಅವು ಯಾವ ಒಡಗದಾಗ ಕೊಟ್ಟರು ಅಷ್ಟೇ. ಬೆಳ್ಳಿ ಏನು ಸ್ಟೀಲ್ ಏನು ಮತ್ತೆ ಕುಡಿಯೋದು ಅಷ್ಟೇ. ಅದು ಸಣ್ಣ ಆಶಾ ಮನುಷ್ಯರಿಗೆ. ಅದೊಂದು ಊಟಕ್ಕೆ ಕೊಡ್ಬೇಕಾದ್ರೆ ಎಷ್ಟು ಎಲೆ ಹಾಕಿದ್ರು ನೀವು ತಿನ್ನೋದು ಅಷ್ಟ ತಿಂತಿರ್ತಿ. ದೊಡ್ಡ ಎಲೆ ಬೇಕು ಏನು ಮಲ್ಕೋತಿರ್ತೀನಿ. ಆ ದೊಡ್ಡ ಎಲೆ ಮೇಲೆ ಮಲ್ಕೋತಿ. ಸಣ್ಣ ಆಶಾ ಆದಾಗ ಜೀವನ ಕಳೆದು ಹೋಗ್ತಾರೆ ನಮ್ದು. ಕೃಷ್ಣ ಬೈತಾನ, ಕೃತ್ಸಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ನೀ ಹುಟ್ಟಿದ ಅದಕ್ಕಲ್ವೋ ಮಹಾರಾಯ, ತಪಸ್ಸು ಮಾಡ್ಲಿಕ್ಕೆ ಹುಟ್ಟಿ ನೀನು. ಕೃಷ್ಣ ನಾಮಂತನ ತ್ವಯಾ ಸದಾ ಮಹತ್ ತಪಃ ಸುಕಾರ್ಯ ಉತ್ತಮೋತ್ತಮಂ. ಯಾಕ ತದೇವ ಮೇ ಮಹತ್ ಪ್ರಿಯಂ. ಅದೇ ನನಗೆ ಬಹಳ ಪ್ರಿಯವಾದದ್ದು. ದೇವರಂತಾನ ಭಾಗವತದಲ್ಲಿ ಹೇಳೋ ಕಾಲಕ್ಕೆ ತಪೋ ಮೇ ಹೃದಯಂ ಸಾಕ್ಷಾತ್. ತಪಸ್ಸು ನನ್ನ ಹೃದಯ ನನಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು, ಮಾಡಬೇಕು. ಮತ್ತು ಹಂಗಾರೆ ಇಷ್ಟು ದಿವಸ ಮಾಡಿಲ್ಲ ಏನು ಅಂದ್ರೆ ಚಿರಂ ತಪಸ್ತ್ವಯ ಕೃತಂ. ನೀ ಬಹಳ ದೀರ್ಘಕಾಲ ತಪಸ್ಸು ಮಾಡಿದ್ದಿ ಇಷ್ಟು ದಿವಸ ಅಂದ್ರೆ. ಹನುಮಂತ ದೇವರಂಥವರಿಗೆ ರಾಮ ಹೇಳೋ ಮಾತೇನು ಅಂದ್ರೆ, ಇಷ್ಟು ದೀರ್ಘಕಾಲ ನೀನು ತಪಸ್ಸು ಮಾಡಿದರೂ ಇನ್ನೂ ಮತ್ತೆ ತಪಸ್ಸು ಮಾಡು ಅಂತ ಹೇಳಿಕತಾನೆ. ನಮಗೇನು ರಾಮಚಂದ್ರ ಹೇಳಿದ್ರ ನೀ ಇನ್ನೂ ಶುರುವೇ ಮಾಡಿಲ್ಲ, ಯಾವಾಗ ಶುರು ಮಾಡ್ತೀನಿ ಕೇಳ್ತಿದ್ದವ. ನಮ್ಮನ್ನೇನು ರಾಮಚಂದ್ರ ಭೇಟಿಯಾಗಿ ನೀ ತಪಸ್ಸು ಮಾಡು ಅಂತ ನೋಡಪ್ಪ ಹನುಮಂತ ಇಷ್ಟು ದಿವಸ ಬೇಕಾಷ್ಟು ಮಾಡಿ ಇನ್ನೂ ಮಾಡು ಅಂತ ಹನುಮಂತ ಹೇಳಿಕತಾನ. ನಮ್ಮನ್ನು ನೋಡಿದ್ರೆ ಏನು ಶುರು ಮಾಡ್ತೀನಿ ಅಂತ ಕೇಳ್ತಿದ್ದ. ಮಟ್ಟ ಶುರುವೇ ಆಗಿಲ್ಲ ನಮ್ದು ಇನ್ನೂ. ಮತ್ತ ಮುಂದ ಈಗ ಆ ದೀರ್ಘಾಯುಷ್ಯ ಕೊಟ್ಟನಲ್ಲ, ಚಿರಂಜೀವಿ ಆದ್ನಲ್ಲ ಹನುಮಂತ, ಸ್ವಾಭಾವಿಕವಾಗಿ ಆಗಿದ್ದಾರೆ. ಆದರೂ ರಾಮದೇವರು ವರ ಕೊಟ್ರಂತ. ಏನು ವರ ಕೊಟ್ರು? ದಶಾಸ್ಯ ಕುಂಭಕರ್ಣೌ ಯಥಾ ಸುಶಕ್ತಿಮಾನಪಿ ಜಗಂತನ ಪ್ರಿಯಾಯ ಮೇ ತಥೈವ ಜೀವಕಲ್ಪಕಂ. ನೋಡು, ನೀನು ಮಹಾಸಮರ್ಥ. ಕುಂಭಕರ್ಣನನ್ನ ಹನುಮಂತನನ್ನ ಸ್ವತಃ ಇವನನ್ನ ಯಾರನ್ನ ರಾವಣನ ಕೊಲ್ಲಬಲ್ಲಾಗಿದ್ದಿ. ಓ ಹನುಮಂತ, ಕುಂಭಕರ್ಣ ರಾವಣನನ್ನ ಕೊಲ್ಲುವಷ್ಟು ಸಮರ್ಥನಾಗಿದ್ದರೂ ಮೇ ಪ್ರಿಯಾಯ ನ ಜಗಂಥ, ರಾಮನಿಗೋಸ್ಕರ ಬಿಟ್ಟುಬಿಟ್ಟಿ ನೀನು. ಯಾಕ? ಕುಂಭಕರ್ಣನನ್ನ ರಾಮನೇ ಕೊಲ್ಲಬೇಕು, ರಾವಣನನ್ನ ರಾಮನೇ ಕೊಲ್ಲಬೇಕು ಅಂತ ನನ್ನ ಮೇಲಿನ ಪ್ರೀತಿಯಿಂದ ಅವರಿಬ್ಬರನ್ನ ಕೊಲ್ಲದೆ ಬಿಟ್ಟಿಯಲ್ಲ ನೀನು. ಅದಕ್ಕೆ ತಥೈವ ಜೀವಕಲ್ಪಕಂ. ಅದಕ್ಕೆ ನೀನು ಹೊರ ಕೊಡ್ತೀನಿ, ಒಂದು ಕಲ್ಪಗಳ ಕಾಲ ನೀನು ಅವಶ್ಯವಾಗಿ ಅಲ್ಲಿರು ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಚಿರಂಜೀವಿಗಳಾಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭಗವಂತನಿಗೆ ಪ್ರಿಯವಾದ ಕಾರ್ಯವನ್ನ ಮಾಡಿದ್ರೆ ಚಿರಂಜೀವಿಗಳಾಗಿರ್ತೀವಿ. ಸೂತ್ರಗಳು ನೋಡ್ರಿ ಚಂಚನ್ ಬರ್ಲಿಕ್ಕೆ ಶ್ರೀಮದಾಚಾರ್ಯ ಸೂತ್ರ ಏನ್ ಕೊಡ್ಲಿಕ್ಕೆತ್ತಾರೆ? 1ನೇ ಸೂತ್ರ,
ಭಗವಂತನಿಗೆ ಪ್ರಿಯವಾಗುವಂತಹ ತಪಸ್ಸನ್ನ ಮಾಡ್ತಾ ಇರಬೇಕು. ಅದು ದೇವರಿಗೆ ಬಹಳ ಪ್ರೀತಿ. ತಪಸ್ಸು ಮಾಡ್ತಾ ಇರೋದು ದೇವರಿಗೆ ಪ್ರೀತಿ. ಎರಡನೇದ್ದು, ದೇವರಿಗೆ ಪ್ರಿಯವಾದ ಕೆಲಸ ಮಾಡ್ತಾ ಇದ್ರೆ ದೀರ್ಘಾಯುಷರಾಗಿರ್ತಾರ. ನಾವೇನೂ ಮಾಡಲಾರ ದೀರ್ಘಾಯುಷರಾಗಿದ್ದೀವಲ್ರಿ ಆಚಾರ ಅಂದ್ರೆ ಯಾವುದೋ ಜನ್ಮದ ಕರ್ಮ ಉಳ್ಕೊಂಡ್ರಿ ಅಂತ ಅರ್ಥ. ಅಷ್ಟೇ, ಬೇರೆ ಏನಿಲ್ಲ. ಎಂದು ಹೋಗ್ತದೆ, ಖಾಲಿ ಆದ್ಕೊಂಡು ಮುಗೀತು. ಬ್ಯಾಲೆನ್ಸ್ ನಿಲ್ಲ ಒಂದು ತೋರಿಸ್ಲಿಕ್ಕೆ ಹತ್ಕೊಂಡು ನೀವು ಹೊರಗೆ ನಿಲ್ಲ ನಿಲ್ಲಿಸ್ತಾನೆ, ಅಷ್ಟೇ ಕೆಲಸ. ಅದಕ್ಕೆ ಹಂಗೆ ಮಾಡಬಾರ್ದು. ಆಯ್ತಾ? ಇದಾದ ಮೇಲೆ 2 ವರ ಆಯ್ತು. ಈಗ ತಪಸ್ಸು ಮಾಡುವಂತ ಆಜ್ಞಾ, ಆಮೇಲೆ ನಿನಗೆ ಕಲ್ಪಕಾಲ ಇರಲಿ ಅಂತ ಮುಂದೆ 66ನೇ ಶ್ಲೋಕದಲ್ಲಿ. ಈಗೇನು ಹನುಮಂತನ ಕಪಿರೂಪವನ್ನು ನೋಡ್ತಿದ್ದೀವಿ ನಾವು, ಪ್ರಾಣದೇವರ ಕಪಿರೂಪ, ಇದೇ ರೂಪದಿಂದ ಇವರು ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ಹೋಗಿ ಬರ್ಲಿಕ್ಕೆ ಸಮರ್ಥರಿದ್ದಾರೆ. ಇದುವರೆ ಕೊಟ್ಟರು. ವಯೋಬ್ಧಿ ಮಧ್ಯಗಂಚಮೇ ಸುಸದ್ವಚಾನ್ಯ ದೇವವ ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಈ ಕಪಿರೂಪ ಇಟ್ಕೊಂಡಿದ್ರು. ಯಾಕಂದ್ರೆ ಅದು ಅಂಜನಾಗರ್ಭ ಸಂಭೂತ ಅಂತ ಪ್ರಸಿದ್ಧಿ ಅದ. ಮನುಷ್ಯ ಲೋಕದಲ್ಲಿ ಹುಟ್ಟಿರುವಂತಹದ್ದು. ಈ ಭೂಲೋಕದಲ್ಲಿ ಅವತಾರ ಮಾಡಿ ಬಂದ ಅಂಜನಾಗರ್ಭ ಸಂಭೂತವಾದ ಆ ದೇಹ ಏನಿದೆಯೋ ಅದೇ ದೇಹದಿಂದಲೇನೆ ಹನುಮಂತ ದೇವರು ಶ್ವೇತದ್ವೀಪಕ್ಕೆ, ಅನಂತಾಸನಕ್ಕೆ, ವೈಕುಂಠಕ್ಕೆ ಹೋಗಬಲ್ಲರು, ತಿರುಗಿ ಬರಬಲ್ಲರು. ನಮ್ದು ಹಂಗಿಲ್ರಿ. ಹೋದ್ರೆ ಯದ್ಗತ್ವ ನನಿವರ್ತಂತೆ. ಇವ ಆ ಕಡೆ ಹೋದ ಅಂದ್ರೆ ಆಯಿತು ಅಂತ ಎಷ್ಟರ್ಥ. ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಎಷ್ಟೆಷ್ಟು ವರ ಕೊಟ್ಟಿದ್ದಾರೆ ನೋಡ್ರಿ. ಯಥೇಷ್ಟ ಭೋಗ ಸಂಯುತ ಸುರೇಶ ಗಾಯಕಾದಿಭಿಃ ಸಮೀಷ್ಯಮಾನ ಸದ್ಯಶ ರಮಸ್ವ ಮತ್ಪುರಸ್ಸದ. ಯಥೇಷ್ಟ ಭೋಗವುಳ್ಳವನಾಗು, ಸುರೇಶ ಗಾಯಕಾದಿಭಿ ಗಂಧರ್ವಾದಿಗಳಿಂದ ಸಮೀಡ್ಯಮಾನ ಸದ್ಯಶ, ನಿನ್ನ ಗಾಯನವನ್ನು ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ನನ್ನ ಎದುರಿನಲ್ಲಿ ಸದಾ ಸಂತೋಷದಿಂದಿರು ಅಂತ ಮತ್ವರ ಕೊಟ್ಟಿದ್ದಾರೆ. ಎಷ್ಟು ಹನುಮಂತ ದೇವರ ಮೇಲೆ ನನ್ನ ಎದುರದೇ ಕೂತಿರ್ಬೇಕು. ಗಂಧರ್ವಾದಿಗಳೆಲ್ಲ ನಿನ್ನ ಸ್ತೋತ್ರ ಮಾಡ್ತಿರ್ತಾರೆ, ಸಂತೋಷದಿಂದ ಇರುವಂತಹದ್ದಾಗಬೇಕು. ರಮಸ್ವ ಮತ್ಪುರಸ್ಸದ ಅಂತ ತಿಳಿದುಕೊಂಡು ವರವನ್ನು ಕೊಟ್ಟಿದ್ದಾರೆ. ಆಮೇಲೆ ತವೇಪ್ಸಿತಂ ನ ಕಿಂಚನ ಕ್ವಚಿತ್ ಕುತಶ್ಚಿದೇವ ವಾ ಮೃಷಾ ಭವೇತ್ ಪ್ರಿಯಶ್ಚ ಮೇ ಪುನಃ ಭವಿಷ್ಯಸಿ. ತವ ಈಪ್ಸಿತಂ, ಹನುಮಂತ ದೇವರು ಯಾವುದನ್ನಾದರೂ ಬಯಸಿದರೆ, ನಕಿಂಚನ ಕಶ್ಚಿತ್ ಕುತಶ್ಚಿದೇವ ವಾ ಮೃಷಾ ಭವೇತ್, ಎಂದೂ ಎಲ್ಲೂ ಸುಳ್ಳಾಗಂಗಿಲ್ಲ. ಈ ಹನುಮಂತ ದೇವರು ಅಪೇಕ್ಷೆ ಮಾಡಿದ್ರಂತ ಸಿಗ್ಲಿಲ್ಲಂತ ನೋಡ್ರಿ ಅಂತ ಹಿಂಗ ಅಪಕೀರ್ತಿನೇ ಇಲ್ಲ. ರಾಮದೇವರು ಹೊರ ಕೊಟ್ಬಿಟ್ಟಾರ. ಹನುಮಂತ ದೇವರು ಯಾವುದನ್ನು ಬಯಸ್ತಾರೋ ಅದೆಲ್ಲವೂ ಈಡೇರಿಸ್ತಾರ. ಅದಕ್ಕೆ ನಾವು ಹನುಮಪ್ಪನ ಪೂಜೆ ಮಾಡಬೇಕ್ರಿ. ಪ್ರಾಣದೇವ್ರ ಪೂಜೆ ಯಾಕೆ ಮಾಡೋದು? ಪ್ರಾಣದೇವ್ರ ಕಡೆ ಹೋಗೋದು ಯಾಕೆ? ಪ್ರದಕ್ಷಿಣೆ ನಮಸ್ಕಾರ ಹಾಕೋದು ಯಾಕೆ? ಅಭಿಷೇಕ ಮಾಡಿಸೋದು ಯಾಕೆ ಪ್ರಾಣದೇವರನ್ನ? ಅಂದ್ರೆ ಪ್ರಾಣದೇವರು ಬಯಸಿದ್ದನ್ನ ಎಂದೂ ಸುಳ್ಳು ಮಾಡುವುದಿಲ್ಲ ರಾಮಚಂದ್ರ. ಅಂದಮೇಲೆ ನಾವು ಪ್ರಾಣದೇವರಿಗೆ ಅಪ್ಲಿಕೇಶನ್ ಹಾಕಿ ಕೂತ್ಬಿಟ್ರೆ, ನನಗೆ ಇಂಥದ್ದು ಬೇಕು ಅಂದ್ರೆ ಹನುಮಂತ ದೇವರು ಇಚ್ಛಾ ಮಾಡೋದಷ್ಟೇ ತಡ. ನೆನಪಿಟ್ಕೊಳ್ರೆ, ಅವರು ಇಚ್ಛಾ ಮಾಡೋ ಕಾಲಕ್ಕೆ ಸ್ವಲ್ಪ ನೋಡ್ಕೊಂಡು ಇಚ್ಛಾ ಮಾಡ್ತಿರ್ತಾರೆ. ಇವ್ ಮಾಡ್ಲೋ ಬೇಡೋ ನೋಡ್ಲೋ ವಿಚಾರ ಮಾಡ್ತಿರ್ತಾರೆ. ಯಾಕಂದ್ರೆ ಅಂಥ ಕ್ಷಣ ಇರ್ತೀವಿ ನಾವು, ನಮ್ಮ ನೋಡ್ಕೊಳ್ಳಿ ಅರ್ಥ ಆಗ್ತಿರ್ತದೆ ಅವರಿಗೆ. ಅದಕ್ಕೆ ಪ್ರಾಣದೇವರು ನಮ್ಮ ಮೇಲೆ ಅನುಗ್ರಹಿಸಿದರೆ ರಾಮ ಕ್ಷಣ ಮಾತ್ರದಲ್ಲಿ ಕೊಟ್ಟು ತೀರ್ತಾನೆ, ಹೊರತಾಗಿ ಇಲ್ಲ ಅಂತ ತಿಳಿಬೇಡ್ರಿ. ಅದಕ್ಕೆ ಪ್ರಿಯಶ್ಚಮಿ ಪುನರ್ಭವಿಷ್ಯಸಿ, ಮತ್ತೆ ಮತ್ತೆ ನೀನು ಪ್ರಿಯನಾಗ್ತಾ ಇದ್ದಿ ಅಂತ ಹೇಳಿದ್ದಾರೆ. ಆಗ ಮುಂದಿನ 3 ಮಾತುಗಳಲ್ಲಿ ಹನುಮಂತ ದೇವರು ರಾಮನ ಬಳಿ ಏನು ಕೇಳ್ಕೊಂಡ್ರು ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ನೀವು ಆ ಶ್ಲೋಕವನ್ನು ಎಲ್ಲ ಹೇಳ್ರಿ. ನಾನು ಹೇಳ್ತೀನಿ ಯಾವ್ದು ಅನಬೇಕು ಅಂತ ಹೇಳ್ತೀನಿ, ಆ ಶ್ಲೋಕವನ್ನು ಹೇಳ್ರಿ. ಹನುಮಂತ ದೇವರು ಕೂತ ರಾಮದೇವ್ರು ಏನು ಪ್ರಾರ್ಥನೆ ಮಾಡೋದನ್ನು ಕೇಳ್ಕೊಳ್ರಿ. ಇತೀರಿತಃ ಮರುತ್ಸುತಃ ಜಗಾದ ವಿಶ್ವನಾಯಕಂ. ಇಷ್ಟೆಲ್ಲ ವರ ಕೊಟ್ಟ ಮೇಲೆ ಹನುಮಂತ ದೇವರು ರಾಮದೇವ್ರಿಗೆ ಹೇಳಿದ್ರಂತ, ಸ್ವಾಮಿ ಏನು ಬೇಡ, ವಿದೇಹಿ ಪಾದ ಪಂಕಜೆ ತವೇಶ ಭಕ್ತಿ ಉತ್ತಮ. ನಿನ್ನ ಪಾದದಲ್ಲಿ ನನಗೆ ಭಕ್ತಿ ಒಂದನ್ನೇ ಕೊಡು. ಅಲ್ಲೋ ಈಗ ಅದಲ್ಲ ಮತ್ತೆ ಭಕ್ತಿ ಕೇಳಿಗತಿ, ಉತ್ತಮಾಂ ಭಕ್ತಿ, ಇನ್ನೂ ಉತ್ಕೃಷ್ಟವಾದ, ಇನ್ನೂ ಶ್ರೇಷ್ಠವಾದ ಭಕ್ತಿ ಕೊಡುವಂತ. ಈ ಕೆಲವರಿಗೆ ಶ್ರೇಷ್ಠ ಶ್ರೇಷ್ಠ ಅಂತ ಶುರುವಾಗಿಬಿಡ್ತೀವಿ ಅಂದ್ರೆ ನಿಲ್ಲಂಗೆ ಇಲ್ರಿ. ಈಗ ಮಾಡಿ ಇನ್ನೂ ಶ್ರೇಷ್ಠ, ಇದಕ್ಕಿಂತ ಶ್ರೇಷ್ಠ ಅಂದ್ರೆ ಅವ್ರಿಗೆ ಏನು ಅಂದ್ರೆ ಅದರಷ್ಟು ಇನ್ನೊಂದು ಇರಲೇಬಾರದು, ಅಷ್ಟು ಉತ್ತಮವಾದದ್ದನ್ನು ಮಾಡಬೇಕು ಅಂತ ಅಪೇಕ್ಷೆ ಬರ್ತಿರ್ತದೆ. ಅದಕ್ಕೆ ಈಗೇನು ಗರುಡಶೇಷಾದಿ ದೇವತೆಗಳಿದ್ದಾರೆ, ಈ ದೇವತೆಗಳು ಮಾಡುವಂತಹ ಭಕ್ತಿಗಿಂತಲೂ ಉತ್ತಮವಾದ ಭಕ್ತಿ ನನಗೆ ಕೊಡು, ನಾನು ಅಂಥದ್ದೇ ಮಾಡ್ತೀನಿ, ನನಗೆ ಅಂಥದ್ದೇ ಭಕ್ತಿಯನ್ನ ಕೊಡು ಅಂತ ಕೇಳಿಕೊಂಡ್ರು. 70ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸದಾ ಪ್ರವರ್ಧಮಾನಯ ತಯಾ ರಮೇಹ ಮಂಜಸ ಸಮಸ್ತ ಜೀವ ಸಂಚಯ ಸದಾಗಿ ಮೇಸ್ತು ಸದಾಧಿಕಾಹಿ ಮೇಸ್ತು ಸದಾ ಪ್ರವರ್ಧಮಾನಯ. ನನ್ನಲ್ಲಿ ಭಕ್ತಿ ಏನದ, ನಾನು ಭಗವಂತನಲ್ಲಿ ಮಾಡುವಂತಹ ಭಕ್ತಿ ಸದಾ ಪ್ರವರ್ಧಮಾನ, ದಿನೇ ದಿನೇ ಬೆಳಿಬೇಕು. ಕೆಲವರು ಅಪೇಕ್ಷೆ ಮಾಡ್ತಿರ್ತಾರೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ದಿವಸ ಬೆಳಿತಿರ್ಬೇಕು ಅಂತ ಅಪೇಕ್ಷೆ ಮಾಡ್ತಿರಂಗಿಲ್ಲ. ಇವತ್ತಾತು ನಾಳೆಗೆಷ್ಟು, ನಾಡಿಗೆಷ್ಟು, ಅಚ್ಚಿನಾಡಿಗೆಷ್ಟು, ಶೇರ್ ಮಾರ್ಕೆಟ್ನಾಗ ಬೆಳಿಲಿ ಅಂತ ಹಿಂಗೆ ಅಪೇಕ್ಷೆ ಮಾಡ್ತಿರ್ತಾರೆ. ಇಲ್ಲೋ ಶೇರ್ಗಳ ಜಂಪ್ ಆದ್ರೆ ಇವ್ರು ಹನುಮಪ್ಪನಂಗೆ ಟಣ್ಣ ಅಂತ ಇವ್ರು ಜಿಗಿತಿರ್ತಾರೆ ಪಾಪ ಕೆಲವರು ಕುರ್ಚಿ ಮೇಲಿಂದ. ಹಂಗ ಅಷ್ಟು ಬೆಳಿಲಿ ದುಡ್ಡು ಅಂತ ಅಪೇಕ್ಷೆ ಮಾಡ್ತಿರ್ತಾರೆ. ಹನುಮಂತ ದೇವರ ಅಂತಾರೆ ದಿವಸ ಬೆಳಿಬೇಕು.
ಯಾವಾಗ ಪ್ರವರ್ಧತಾಂ ಭಕ್ತಿರಲಂ, ದಿವಸ ಅಲ್ಲ, ಕ್ಷಣೇ ಕ್ಷಣೇ. ಗಡಿಯಾರದಾಗ ಮುಳ್ಳು ಒಂದ್ ಕಡೆ ಇನ್ನೊಂದ್ ಕಡೆ ಟಕ್ ಅಂದ್ಕೊಳ್ಳಿ ಭಕ್ತಿ ಬೆಳಿಬೇಕಂತ, ಮತ್ತೆ ಟಕ್ ಅಂದ್ರೆ ಭಕ್ತಿ ಬೆಳಿಬೇಕಂತ. ಏನ್ರಪ್ಪ ಅತಿ ಆಶಾ ಅನ್ಸಂಗಿಲ್ಲ. ನೋಡಿದ್ರೆ ನಮಗೆ ಒಂದೂ ದಿವಸ ಇದ್ದದ್ದು ಬರುವಂತಾಗ್ಯದ, ಅವ್ರಿಗೆ ಬೆಳಕೋದು ಹೊಂಟದಂತ. ಸದಾ ಪ್ರವರ್ಧಮಾನಯ ತಯ ರೇಮೆ ಅಹಮಂಜಸನ, ಸಂತೋಷ ಪಡ್ತಾ ಇದ್ದೀನಿ. ಸಮಸ್ತ ಜೀವ ಸಂಚಯಾತ್, ಎಲ್ಲ ಜೀವರಾಶಿಗಳಿಗಿಂತ ನಾನು ನನ್ನಲ್ಲಿರುವಂತಹ ಭಕ್ತಿ ಸದಾ ಅಧಿಕ, ಯಾವಾಗಲೂ ಹೆಚ್ಚು ಮಾಡ್ತೀನಿ, ಅದೇ ಇರಲಿ ನನಗೆ ಅಂತ ತಿಳಿದುಕೊಂಡು ಕೇಳಿದ್ದಾರೆ. ಕೊನೆ ಮಾತು, ನಮೋ 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 ನತೋಸ್ಮಿತೆ ಸದಾ ಪದಂ ಸಮಸ್ತ ಸದ್ಗುಣೋಕ್ಷಿತಂ ನಮಾಮಿತೆ ಪದಂ ಪುನಃ. ಈ ಶ್ಲೋಕ ಎಲ್ಲರೂ ಹೇಳ್ರಿ. ನಮೋ 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 ನಮೋ. ಹನುಮಂತ ದೇವರು ರಾಮದೇವರಲ್ಲಿ ಹೇಳಿಕೊಂಡದ್ದು ಏನ್ ಬೇಕು ಅಂತ ಕೇಳಿದ್ರೆ ಏನ್ ಬೇಕು ಅಂತ ಹೇಳಿಲ್ಲ. ನಮೋ 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 ನತೋಸ್ಮಿತೆ ಸದಾ ಪದಂ ನತೋಸ್ಮಿತೆ ಸದಾ ಪದಂ ನತೋಸ್ಮಿತೆ ಸದಾ ಪದಂ ಸಮಸ್ತ ಸದ್ಗುಣೋಚ್ಛ್ರಿತಂ ಸಮಸ್ತ ಸದ್ಗುಣೋಚ್ಛ್ರಿತಂ ನಮಾಮಿತೆ ಪದಂ ಪುನಃ ನಮಾಮಿತೆ ಪದಂ ಪುನಃ. ಏನಂತಾರ? ನಮಃ 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 ನತೋಸ್ಮಿ ತೇ ಪದಂ ಸದಾ. ಯಾವಾಗಲೂ ನಿನ್ನ ಪಾದಗಳಿಗೆ ಸದಾ ನಮಸ್ಕಾರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ. ಎಷ್ಟು ಸರ್ತಿ ಮಾಡ್ತಿರ್ಬೇಡ್ರಿ, ಬ್ಯಾಸರನೇ ಇಲ್ಲ ಅವ್ರಿಗೆ, ಮಾಡೋದೇ ಮಾಡೋದು ಮಾಡೋದೇ ಮಾಡೋದು. ನಮೋ 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 ನತೋಸ್ಮಿತೆ ಸದಾ ಪದಂ, ಸದಾ ನಿನ್ನ ಪಾದಕ್ಕೆ. ಎಂಥದ್ದು? ಸಮಸ್ತ ಸದ್ಗುಣೋಚ್ಛ್ರಿತಂ, ಎಲ್ಲಾ ಗುಣಗಳಿಂದ ಶ್ರೇಷ್ಠವಾಗಿರುವಂತಹ ತೇ ಪದಂ, ನಿನ್ನ ಪಾದಕ್ಕೆ ನಮಾಮಿ ಪುನಃ ಪುನಃ, ಮತ್ತು ಮತ್ತು ನಮಸ್ಕಾರ ಮಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ ಹನುಮಂತ ದೇವರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಹನುಮತ್ ಜಯಂತಿಯ ಸಂದರ್ಭದಲ್ಲಿ ಇದೇನೊಂದು 5 ದಿನಗಳ ಹಿಂದೆ ನಡೆದಿತ್ತು. ಇದು 6ನೇ ದಿವಸದ ಪ್ರವಚನ ಮಾಲಿಕೆ. ಇವತ್ತಿನ ದಿವಸ ಸುದಯೋಗದಿಂದ ಪ್ರಾಣದೇವರ ಚಿಂತನೆ ಬಂದಿದೆ. ಕೊನೆಯಲ್ಲಿ ಪ್ರಾಣದೇವರು ಭಗವಂತನಲ್ಲಿ ಕೇಳಿಕೊಂಡದ್ದು, ಪ್ರಾಣದೇವರು ಭಗವಂತ ಪ್ರಾಣದೇವರ ಮೇಲೆ ಮಾಡಿದ ಅನುಗ್ರಹ ಇವೆಲ್ಲನ್ನು ಕೇಳಿದ್ದೇವೆ. ಅಂತಹ ಪ್ರಾಣದೇವರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.